ಪರಿಚಯ. ಈ ಲೋಕದಲ್ಲಿ ಒಂದು ವಾಕ್ಯ ಓದ್ಕೊಂಡು ಬಿಡೋಣ. 1 ಸಮುವೇಲ 13ನೇ ಅಧ್ಯಾಯ 13ನೇ ವಚನ. 1 ಸಮುವೇಲ 13ನೇ ಅಧ್ಯಾಯ 13ನೇ ವಚನ ಓದ್ಕೊಳ್ಳೋಣ. ಇಲ್ಲಿ ನಾವು ನೋಡುತ್ತೇವೆ, ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ, ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಳ್ಳಲಿಲ್ಲ. ಕೈಕೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲನ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು ಎಂಬುದಾಗಿ. ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರಿಯರೇ, ಅಮ್ಮ ಚೇರ್ ಕೊಡ್ತಾ ಇದ್ದಾರೆ, ದೇವ್ರ ನಾಮ ಸ್ತೋತ್ರವಾಗ್ಲಿ. ಸೈತಾನನ ಕುತಂತ್ರಗಳು ಅಂದ್ರೆ, ಸೈತಾನ್ ಏನ್ ಮಾಡ್ತಾನಂದ್ರೆ, ನಾವು ಎಷ್ಟು ಚೆನ್ನಾಗಿದ್ರು, ಎಷ್ಟು ದೇವರಲ್ಲಿ ಬಲವಾಗಿ ನಿಲ್ಲಕ್ ಹೋಗಿದ್ರು, ಎಷ್ಟು ಚೆನ್ನಾಗಿ ದೇವರಲ್ಲಿ ಜೀವಿಸಕ್ ಹೋದ್ರೆ, ಸೈತಾನ್ ಏನ್ ಮಾಡ್ತಾನಂದ್ರೆ, ಎಫೆಸ 1ನೇ ಅಧ್ಯಾಯ 5ನೇ ವಚನ 8ನೇ ವಚನ ಪ್ರಕಾರ 5ನೇ ಅಧ್ಯಾಯ 8ನೇ ವಚನ ಪ್ರಕಾರ ಅಲ್ಲಿ ಒಂದು ಮಾತು ಹೇಳ್ತದೆ, ಎಚ್ಚರವಾಗಿರಿ, ಸ್ವಸ್ಥ ಚಿತ್ತರಾಗಿರಿ, ನಿಮ್ಮ ವಿರೋಧಿಯಾಗಿರುವಂತ ಸೈತಾನನು ಯಾರನ್ನು ನುಂಗಲೆಂಬುದಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗುತ್ತಾನೆ ಅಂತೇಳಿ. ಯಾರನ್ನು ನುಂಗಲೆಂತ ಅಂದ್ರೆ, ನಾವೆಷ್ಟು ಭಕ್ತಿಯಿಂದ ಪ್ರಯತ್ನ ಮಾಡು, ಎಷ್ಟು ದೇವರಲ್ಲಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು, ಅಷ್ಟು ಬಲವಾಗಿ ನಮ್ಮ ವಿರೋಧಿಯಾಗಿರುವಂತ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಮ್ಮ ಹಿಂದೆ ತಿರುಗ್ತಾ ಇರ್ತಾನೆ. ಹಾಗೆ ಇಲ್ಲಿ ನಾವು ಓದಿದ ಒಂದು ವಾಕ್ಯ ಸೌಲನ ಬಗ್ಗೆ. ಸೌಲನು ಸಮುವೇಲನು, ಸೌಲನು ದೇಶದ ರಾಜ, ಸಮುವೇಲನು ಒಬ್ಬ ಪ್ರವಾದಿ, ಒಬ್ಬ ದೇವರ ಸೇವಕನು. ಇಲ್ಲಿ ಏನಾಗುತ್ತಂದ್ರೆ ಪ್ರಿಯರೇ, ಒಂದು ಕಾರ್ಯ ನಡೀತದೆ ಇಲ್ಲಿ. ಸೌಲನು ಯಾರಂದ್ರೆ, ಅವನ ಮೂಲತಃ ಯಾಕೋಬನ ವಂಶದಲ್ಲಿ 12 ಜನ ಮಕ್ಕಳು, 12 ಜನರಲ್ಲಿ ಕೊನೆ ಮಗ ಬೆನ್ಯಾಮೀನ್. ಆ ಬೆನ್ಯಾಮೀನ್ ವಂಶದವನು ಈ ಸೌಲನು. ಆ ವಂಶದಲ್ಲಿ ಅವರ ಅಪ್ಪ ಕೀಷನು, ಅವನು ಕೆಲವು ಕತ್ತಿಗಳು ಮೇಯಿಸ್ತಾ ಇರ್ತಾರೆ, ಕತ್ತಿಗಳು ತಪ್ಪಿಸ್ಕೊಂಡು ಹೋಗಿರ್ತದೆ. ಹಾಗಾಗಿ ತನ್ನ ಮಗನಿಗೆ ಹೇಳ್ತಾನೆ, ಮಗನೇ, ಕತ್ತಿಗಳು ತಪ್ಪಿಸ್ಕೊಂಡು ಹೋಗಿದೆ, ಒಬ್ಬ ಹಾಳು ಕರ್ಕೊಂಡೋಗಿ ಆ ಕತ್ತಿಗಳನ್ನ ಹುಡ್ಕೊಂಡು ಬಾ ಅಂತ ಹೇಳಿ ಕಳಿಸಿದಾಗ, ಆ ಯಾರು ಸೌಲನು ಮತ್ತು ತನ್ನ ಹಾಳು ಇಬ್ರು ಏನಾಗ್ತಾರೆ, ಕತ್ತಿಗಳು ಹುಡ್ಕೊಂಡು ಹೋಗ್ತಾರೆ. ಕತ್ತಿಗಳು ಹುಡ್ಕೊಂಡು ಹೋದ್ರೆ ಆ ಕತ್ತಿಗಳು ಸಿಗೋದಿಲ್ಲ, 3 ದಿವಸ ಆದ್ರೂ ಸಿಗೋದಿಲ್ಲ. ಅವ್ರ ಹತ್ರ ಏನು ದಾರಕ್ಕೆ ಊಟಕ್ಕೆ ಎತ್ಕೊಂಡು ಹೋಗಿರುತ್ತೆ, ಊಟ ಮುಗಿದೋಗ್ತದೆ, ಇನ್ನು ಅವ್ರ ಹತ್ರ ಏನು ಇರಲ್ಲ. ಹುಡುಕಿ ಸಾಕಾಗಿ ಆಮೇಲೆ ಆ ಸೌಲ್ ಏನ್ ಮಾಡ್ತಾನೆ, ತನ್ನ ಆಳ್ಗೆ, ಇವಾಗ ನಮ್ಮಪ್ಪ ಕತ್ತಿಗಳ ಕತ್ತೆ ಬಿಟ್ಟು ನಮ್ಮ ಆಲೋಚನೆ ಮಾಡ್ತಾನೆ, ಈ ಮಕ್ಕಳು ಎಲ್ಲೋದ್ರು ಇವ್ರು, ಹಾಗಾಗಿ ವಾಪಸ್ ಹೋಗೋಣ ನಡಿ, ಕತ್ತಿಗಳು ಸಿಕ್ತಿದ್ರೆ ಹೋಗ್ಲಿ, ವಾಪಸ್ ಹೋಗೋಣ ನಡಿ ಅಂತ ಹೇಳುವಾಗ, ಅವನು ಸೌಲನ ಒಬ್ಬ ಹಾಳು ಏನಂತಾನಂದ್ರೆ, ಅಯ್ಯ, ಈ ಊರಲ್ಲಿ, ಈ ಒಂದು ಪ್ರಾಂತದಲ್ಲಿ ಒಬ್ಬ ದೇವರ ಮನುಷ್ಯನಿದ್ದಾನೆ, ಒಬ್ಬ ದೇವರ ಮನುಷ್ಯ ಗೌರವಸ್ಥ ಒಬ್ಬ ಮನುಷ್ಯನಿದ್ದಾನೆ, ಆತನ ಹತ್ರ ಹೋದ್ರೆ ಕತ್ತುಗಳು ಎಲ್ಲಿದೆ ಅಂತ ಆತನ ನಮ್ಗೆ ಹೇಳ್ಬಿಡ್ತಾನೆ, ದೇವರ ಮನುಷ್ಯನಿದ್ದಾನೆ ಅಂತ ಹೇಳುವಾಗ ಆ ಸೌಲನ್ ಹೇಳ್ತಾನೆ, ನೀನ್ ಹೇಳಿದ್ದು ಕರೆಕ್ಟು, ನಾವು ತಂದಿದ್ದು ಊಟ ಮುಗಿದೋಗಿದೆ, ನನ್ನ ಹತ್ರ ಏನು ಒಂದು ಪೈಸಾ ಕೂಡ ಇಲ್ಲ, ದೇವರ ಮನುಷ್ಯರ ಹತ್ರ ಹೋಗ್ಬೇಕಾದ್ರೆ ನಾವು ಕಾಣಿಕೆ ಎತ್ಕೊಂಡೇ ಹೋಗ್ಬೇಕು, ಏನಾದ್ರೂ ಒಂದು ತಗೊಂಡು ಹೋಗ್ಬೇಕು, ಸುಮ್ಮನೆ ಹೋಗಿ ನಾವು ಕೇಳಬಾರ್ದು, ಸುಮ್ಮನೆ ಹೋಗಿ ಪ್ರಾರ್ಥನೆ ಮಾಡಿಸ್ಕೋಬಾರ್ದು. ಏನ್ ಮಾಡೋದು, ನಮ್ಮ ಹತ್ರ ಹಣ ಇಲ್ವಲ್ಲ ಅಂತ ಹೇಳುವಾಗ, ಅವಾಗ ಆ ಹಾಳತ್ರ ಒಂದು ಪಾವಲಿ ಇರುತ್ತೆ. ಅಯ್ಯ, ನನ್ನ ಹತ್ರ ಒಂದು ಪಾವಲಿ ಇದೆ, ಹೋಗಿ ಆ ದೇವರ ಸೇವಕನಿಗೆ ಆ ಪಾವಲಿ ಕೊಟ್ಟು ಕತ್ತಿಗಳು ಎಲ್ಲಿ ಹೋಗಿದೆ ವಿಚಾರಿಸ್ಕೊಂಡು ಬರೋಣ ಅಂತೇಳಿ ಹೇಳುವಾಗ, ಸರಿ ಹಾಗಿರ್ಲಿ ಹೋಗೋಣ ನಡಿ ಅಂತೇಳಿ ಅವರಿಬ್ರು ಹೋಗ್ತಾರೆ. ಆ ಇಬ್ರು ಹೋಗಿ ಆ ದೇವರ ಮನುಷ್ಯನ ಯಾರಂದ್ರೆ ಸಮುವೇಲನು. ಆತನು ಒಬ್ಬ ದೇವರ ಪ್ರವಾದಿಯಾಗಿರ್ತಾನೆ, ದೇವರ ಸೇವಕರಾಗಿರ್ತಾನೆ, ದೇವರ ಹತ್ರ ನೇರ ಮಾತಾಡುವಂತವನಾಗಿರ್ತಾನೆ. ಅಂತ ವ್ಯಕ್ತಿ ಹತ್ರ ಹೋಗಿ, ಅವರು ಈ ತರ ನಮ್ ಕತ್ತಿಗಳು ತಪ್ಪಿಸ್ಕೊಂಡು ಹೋಗಿದೆ, ಸಿಕ್ಲಿಲ್ಲ ಅಂತ ಹೇಳುವಾಗ, ಕತ್ತಿಗಳ ಕತೆ ಬಿಟ್ಬಿಡ್ರಿ, ಕತ್ತಿಗಳು ಸಿಕ್ಕಿವೆ, ಆದ್ರೆ ನಿಮ್ಗೊಂದು ಇದೇನೋ ಒಂದು ಕೆಲಸ ಇದೆ ನಿಮ್ಮ ಹತ್ರ, ನನ್ನ ಜೊತೆಯಲ್ಲಿ ಬನ್ರಿ ಅಂತ ಆ ಸೌಲನ್ನು ಜೊತೆಯಲ್ಲಿ ಕರ್ಕೊಂಡು. ಕಾರಣ ಏನಂದ್ರೆ, ಆ ಸೌಲನು ಆ ದೇವರ ಸೇವಕನ ಬರೋದ್ ಮೊದಲೇ ದೇವರು ಇವತ್ತನ ಹತ್ರ ಮಾತನಾಡ್ತಾನೆ. ಏನಂತ ಮಾತನಾಡ್ತಾನೆ ಅಂದ್ರೆ, ಒಬ್ಬ ವ್ಯಕ್ತಿ ಬರ್ತಾನೆ, ಆ ವ್ಯಕ್ತಿನ ಇಸ್ರಾಯೇಲ್ಗೆ ರಾಜನಾಗಿ ನೀನು ಆರಿಸ್ಕೋ, ಎಣ್ಣೆ ಒಯ್ದು ಆತನ ಆರಿಸ್ಕೋ, ಅಭಿಷೇಕಿಸು, ಆತನ ರಾಜನಾಗಿ ನೀನು ಅಭಿಷೇಕಿಸು ಅಂತ
ದೇವ್ರ ಆಜ್ಞೆ ಏನು ಈ ಸಮುವೇಲನ್ ಸಿಕ್ಕಿರುತ್ತೆ. ಆದ್ರಿಂದ ಅವನು ಕರ್ಕೊಂಡು ಹೋಗಿ ದೇವ್ರಪ್ಪ ಈ ತರ ನಿನ್ಗೆ ಹೇಳಿದ್ದಾನೆ, ನಿನ್ನನ್ನ ಈ ಇಸ್ರಾಯೇಲ್ ಪ್ರಜೆಗಳನ್ನ ಆಳುವುದಕ್ಕಾಗಿ ರಾಜನಾಗಿ ನಿನ್ನನ್ನು ಅಭಿಷೇಕ ದೇವ್ರು ನನ್ಗೆ ಹೇಳಿದ್ದಾನೆ ಅಂದ್ರೆ ಅವನು ಏನ್ ಹೇಳ್ತಾನೆ, ಅಯ್ಯ ನಾನು ಇಸ್ರಾಯೇಲ್ ಗೋತ್ರದವನೇ, ಆದ್ರೆ ನಾನು ಏನಾಗಿದ್ದೇನೆ ಬೆನ್ಯಾಮೀನ, ಯಾಕೋಬನ 12 ಮಕ್ಕಳಲ್ಲಿ ಕೊನೆಯ ಮಗನಾಗಿರುವಂತ ಬೆನ್ನಾನ ಕುಲಕ್ಕೆ ಸಂಬಂಧಪಟ್ಟನು. ನನ್ನ ಕುಟುಂಬ ಕನಿಷ್ಠವಾದದ್ದು, ಅಂದ್ರೆ ತುಂಬಾ ಬಡತನದಲ್ಲಿದ್ದೀವಿ ನಾವು. ಏನೋ ರೈತರ ಕೆಲಸ ಮಾಡ್ಕೊಂಡು ಆ ಉಳುಮೆ ಮಾಡ್ಕೊಂಡು ಎತ್ತುಗಳು ಒಂದ್ ಜೊತೆ ಕಟ್ಕೊಂಡು ಉಳುಮೆ ಮಾಡ್ಕೊಂಡು ಜೀವನ ಮಾಡುವಂತ ಸ್ಥಿತಿ ನಂದು. ಈ ದೇಶಕ್ಕೆ ಈ ಪ್ರಜೆಗಳನ್ನ ಆಡುವಂತ ರಾಜನಾಗಿ ಮಾಡ್ತೀಯ ಅಂತ ಹೇಳಿದ್ರೆ ದೇವರಾಜ್ಞೆ ಅಂತೇಳಿ ಅವನ್ ಕರ್ಕೊಂಡೋಗಿ ಏನ್ ಮಾಡ್ತಾರಂದ್ರೆ ಅವನ ತಲೆ ಮೇಲೆ ಎಣ್ಣೆ ಒಯ್ದು ಅವನ್ ಮುದ್ದಿಟ್ಟು ಅವನ್ನ ರಾಜನಾಗಿ ಅಭಿಷೇಕಿಸ್ತಾನೆ. ರಾಜನಾಗ ಅಭಿಷೇಕಿಸಿದಾಗ ಅಲ್ಲೇನಾಗುತ್ತೆ ಅಂದ್ರೆ ನೋಡ್ರಿ, 10ನೇ ವಚನದಲ್ಲಿ 10ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಮಾತಿದೆ. 10ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಮಾತಿದೆ. ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಒಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗೋದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ ಎಂದಾಗಿ ತನ್ನ ಪ್ರಭುವಾಗೋದಕ್ಕೆ ಅಂದ್ರೆ ಇಸ್ರಾಯೇಲ್ ಜನರನ್ನ ಆಳುವುದಕ್ಕಾಗಿ ರಾಜನಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ ಅಂತೇಳಿ ಹೇಳಿ ಅವನಿಗೊಂದು ಅಭಿಷೇಕ ಮಾಡ್ತಾನೆ. ಆಗ ಅಷ್ಟೇ ಅಲ್ಲದೆ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಇನ್ನು ಮೇಲೆ ನಿನಗೆ ದೇವರ ಆತ್ಮನು ನಿನ್ಗೆ ವಶವಾಗ್ತಾನೆ ಅಂದ್ರೆ ಅವಾಗ ಹೇಳ್ತಾನೆ. 6ನೇ ವಚನದಲ್ಲಿ ಹೇಳ್ತಾನೆ, ಆಗ ಯೆಹೋವನ ಆತ್ಮವು ನಿನ್ನ ಮೇಲೆ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವಿ. ಅಂದ್ರೆ ದೇವರಾತ್ಮ ಯಾವಾಗ ಎಣ್ಣೆ ಒಯ್ದು ಅವನ ತಲೆ ಮೇಲೆ ಅಭಿಷೇಕಿಸಿದನೋ ದೇವರಾತ್ಮ ಸೌಲನೊಟ್ಟಿಗೆ ಬರ್ತದೆ. ದೇವರಾತ್ಮನು ಸೌಲನೊಟ್ಟಿಗೆ ಬಂದು ನೆಲೆಸ್ತಾನೆ. ಮತ್ತು ಅಲ್ಲಿ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಎಲ್ಲಿ 10ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ಅವನು ದೇವಗಿರಿಗೆ ಬಂದ ಕೂಡಲೇ ಪರವಶನಾದ ಪ್ರವಾದಿ ಸಮೂಹವು ತನ್ನರಿಗೆ ಬರುವುದನ್ನು ಕಂಡನು. ದೇವರ ಆತ್ಮ ಅವನ ಮೇಲೆ ಬಂದದ್ರಿಂದ ಅವನು ಪರವಶನಾಗಿ ಅವರೊಳಗೆ ಸೇರಿ ಪ್ರವಾದಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಒಂದು ಪ್ರವಾದಿಸುವಂತ ಪ್ರವಾದನ ವರವ ಅವನಿಗೆ ಸೌಲನು ಕೂಡ ಸಿಕ್ತು. ಈ ರೀತಿಯಾಗಿದ್ದಾಗ ಆಮೇಲೆ ನಂತರ ಏನಾಗುತ್ತಂದ್ರೆ 11ನೇ ಅಧ್ಯಾಯದಲ್ಲಿ ಬರುವಾಗ ಆ ಒಂದು ಅಧ್ಯಾಯದಲ್ಲಿ ನೀವು ಮನೆಗಳಲ್ಲಿ ಓದ್ಕೊಳ್ರಿ. ಇಲ್ಲಿ ಏನಾಗುತ್ತಂದ್ರೆ ದೇವರು ಒಂದು ಆಜ್ಞೆ ಕೊಡ್ತಾನೆ ಸೌಲನ್ಗೆ, ಏನಂತ, ಹೋಗಿ ಅಮ್ಮೋನಿಯರನ್ನೆಲ್ಲ ಸೋಲಿಸ್ಬಿಡು. ಯಾಕಂದ್ರೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರುವಾಗ ಅರಣ್ಯ ಪ್ರದೇಶದಲ್ಲಿ ಈ ಅಮ್ಮೋನಿಯರು ಅವ್ರಿಗೆ ಹೋಗೋದಕ್ಕೆ ದಾರಿ ಕೊಡ್ಲಿಲ್ಲ. ಆದ್ರಿಂದ ಅವ್ರನ್ನ ತೊಂದರೆ ಮಾಡಿದ್ದಾರೆ, ಅವ್ರನ್ನೆಲ್ಲ ಸಾಯಿಸಿಬಿಡ್ರಿ ಅಂತ ಹೇಳುವಾಗ ಆ ಕಾರ್ಯ ಮಾಡ್ತಾನೆ. ಅಮ್ಮೋನಿಯರನ್ನೆಲ್ಲ ಸೋಲಿಸ್ತಾನೆ. ದೇವ್ರು ಇವನ್ ಪರವಾಗಿರ್ತಾನೆ. ಇವನ್ ಪರವಾಗಿದ್ದು ಅವ್ರೇನ್ ಮಾಡ್ತಾರೆ, ಒಂದು ಸೈನ್ಯವನ್ನು ಕೂಡಿಸ್ಕೊಂಡು ಹೋಗಿ ಅವ್ರ ಮೇಲೆ ಬಿತ್ತು ಎಲ್ಲರೂ ಕೊಂತಾನೆ. ಕೆಲವ್ರನ್ನ ಒಬ್ರಿಗೊಬ್ರು ಜೊತೆ ಸೇರಿದಂಗೆ ಎಲ್ಲ ಚದುರಿಸ್ಬಿಟ್ಟು ಓಡಿಸ್ಬಿಡ್ತಾನೆ. ಆ ಒಂದು ಅಮೋರಿಯನ್ ಗೆದ್ದುಕೊಂಡು ಬರ್ತಾನೆ. ಗೆದ್ದುಕೊಂಡು ಬಂದು ಹಾಗೆ ನಾವು ಮುಂದಕ್ಕೆ ಓಡುವಾಗ ಅವನೇನಾಗ್ತಂದ್ರೆ ಆಗ ದೇವ್ರ ಮಾತು ಅವನ್ ಕೇಳ್ತಾ ಇರ್ತಾನೆ, ದೇವ್ರ ವಾಕ್ಯಾನುಸಾರವಾಗಿ ನಡೀತಾ ಇರ್ತಾನೆ. ಅಲ್ಲಿ ಕೂಡ 11ನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಆಗ ಯೆಹೋವನ ಆತ್ಮವು ಅವನ ಮೇಲೆ ಬಂದಿತು. ಅಂದ್ರೆ ಯೆಹೋವನ ಆತ್ಮ ಯಾವಾಗ ಸೌಲನ ಮೇಲೆ ಬರ್ತದೋ ಅವಾಗ ಬಲಶಾಲಿಯಾಗಿರ್ತಾನೆ. ಎಷ್ಟು ಜನರನ್ನು ಬೇಕಾದ್ರೂ ಅವನು ಕೊಲ್ಲುವಂತ ಸೋಲಿಸುವಂತ ಶಕ್ತಿ ಅವನ್ಗೆ ಆಗ್ತಾ ಇರ್ತದೆ. ಆ ರೀತಿ ಅವನು ಮುಂದೆ ಹೋಗ್ತಾ ಹೋಗ್ತಾ ಮತ್ತೊಂದು ಸಾರಿ ಏನಾಗುತ್ತಂದ್ರೆ ಅವನು ಸೌಲನಿಗೆ ಮತ್ತೊಂದು ಆಜ್ಞೆ ಏನಾಗ್ತದೆ. ಏನಂದ್ರೆ ಆ ಕಾಲದಲ್ಲಿ ರಾಜರ ಕಾಲ ಮಿತಿಯಲ್ಲಿ ಒಬ್ಬರನ್ನು ಸೋಲಿಸಿ ಸ್ವಲ್ಪ ದಿವಸ ಚೆನ್ನಾಗಿದ್ವಿ ಅಂದ್ರೆ ಮತ್ತೊಂದು ಸಾರಿ ಇನ್ನೊಬ್ಬನ ಯಾರೋ ಬಂದ್ಬಿಡ್ತಾರೆ. ಇನ್ನೊಬ್ಬ ಶತ್ರು, ಇನ್ನೊಂದು ದೇಶದ ಶತ್ರು ಬಂದು ಇವ್ರ ಮೇಲೆ ಬೀಳ್ತಾ ಇರ್ತಾರೆ. ಹಾಗೆ ಅಮೋರನ್ನ ಸೋಲಿಸಿ ಆಯ್ತು. ಇವಾಗ ಫಿಲಿಸ್ಟಿಯವ್ರ ಮೇಲೆ ಫಿಲಿಸ್ಟಿಯರ್ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಯಾರ ಮೇಲೆ? ಸೌಲನ ರಾಜ್ಯದ ಮೇಲೆ, ಸೌಲನ ಜನಾಂಗನ ಮೇಲೆ. ಅವ್ರ ಫಿಲಿಸ್ಟಿಯರು ಮೊದಲಿಂದ ಅವ್ರ ಹಿಸ್ಟ್ರಿ ಏನಂದ್ರೆ, ಇವಾಗ ಗೋರಿಬಿದ್ಲು ಪಟ್ಟಣ ಅನ್ಕೊಳ್ರಿ, ಈ ಪಟ್ಟಣ ಸುತ್ತಲೂ ಏನೋ ರೈತರು ಅದು ಇದು ಬೆಳೆ ಅದು ಇದು ಬೆಳ್ಕೊಂಡು ಸ್ವಲ್ಪ ಕುಡಿಸಿಟ್ಕೊಂಡು ಹಣ ಇದೆಲ್ಲ ಮಾಡ್ಕೊಂಡಿರ್ತಾರೆ ಅನ್ಕೊಳ್ರಿ. ಆ ಫಿಲಿಸ್ಟಿಯರ್ ಅಂದ್ರೆ ಬರೋದು, ಎಲ್ಲರನ್ನು ಸಾಯಿಸೋದು, ಅವರು ಸಂಪಾದನೆ ಮಾಡಿದೆಲ್ಲ ದೋಚ್ಕೊಂಡು ಹೊರಟೋಗೋದು. ಯಾರು ತಿರಿ ಬೀಳ್ತಾರೆ ಅವ್ರನ್ನೆಲ್ಲ ಸಾಯಿಸೋದು. ಆ ಊರ ಪ್ರಾಂತ್ಯಗಳಲ್ಲಿ ಒಳ್ಳೆ ಯುವನ ಮಕ್ಕಳು, ಹೆಣ್ಣು ಮಕ್ಕಳಿದ್ರೆ ಅವ್ರನ್ನೆಲ್ಲ ಎತ್ಕೊಂಡು ಹೋಗೋದು, ಗಂಡು ಮಕ್ಕಳಿದ್ರೆ ಅವ್ರನ್ನ ತಗೊಂಡೋಗಿ ಬಾನ್ಸರಾಗಿ ಕೆಲಸಗಾರನಾಗಿ ಇಟ್ಕೊಳ್ಳೋದು, ಇನ್ನ ಮುದುಕರನ್ನ ಅವ್ರನ್ನೆಲ್ಲ ಸಾಯಿಸ್ಬಿಡೋದು.
ಈ ರೀತಿ ಮಾಡ್ತಾ ಇರ್ತಾರೆ. ಫಿಲಿಸ್ಟರ್ ಮೇಲೆ ಮತ್ತೆ ದೇವರು ಯುದ್ಧಕ್ಕೆ ಹೋಗು ಅಂತ ಹೇಳುವಾಗ ಮತ್ತೆ ಅಲ್ಲಿ ಏನಾಗುತ್ತೆ ಅಂದ್ರೆ ಯುದ್ಧಕ್ಕೆ ಎಲ್ಲ ರೆಡಿ ಆಗ್ತಾರೆ, ಸೈನ್ಯ ಎಲ್ಲ ಕೂಡಿಸ್ಕೊಳ್ತಾರೆ. ಯುದ್ಧಕ್ಕೆ ಹೋಗ ಮೊದಲು ಒಂದು ಕಾರ್ಯ ಮಾಡಬೇಕಾಗಿದೆ. ಏನಂದ್ರೆ ಒಂದು ದೇವರ ಆರಾಧನೆ, ಒಂದು ಯಜ್ಞವೇದಿ ಕಟ್ಟಿ ಸರ್ವಾಂಗ ಹೋಮ, ಅಲ್ಲಿ ಒಂದು ಯಜ್ಞವೇದಿ ಕಟ್ಟಿ ಸರ್ವಾಂಗ ಹೋಮ ಶಾಂತಾರ್ಪಣೆ ಅಲ್ಲಿ ಸಮರ್ಪಿಸಬೇಕು. ಆದರೆ ದೇವರ ಸೇವಕರು ಆ ಕೆಲಸ ಮಾಡಬೇಕು. ಯಾರು? ಸಮುವೇಲ ಕೆಲಸ ಮಾಡಬೇಕು. ಅಲ್ಲಿ ಫಿಲಿಸ್ಟರ್ ಬಂದು ಮುತ್ತಿಗೆ ಆಗಿರೋದು ಸೌಲನ್ ಗೊತ್ತಾಗುತ್ತೆ. ಸೌಲನ್ ಸೈನ್ಯ ಎಲ್ಲ ಒಂದಷ್ಟು ಕೂಡಿಸ್ಕೊಂಡಿರ್ತಾನೆ. ಫಿಲಿಸ್ಟರ್ ರಾಜರು ಎಷ್ಟು ಜನ ಬಂದಿರ್ತಾರೆ, ಬೇಕಾದಷ್ಟು ಸೈನ್ಯ ಬಂದಿರ್ತದೆ. ಅಷ್ಟು ದೊಡ್ಡ ಸೈನ್ಯ ಬಂದಿರ್ತಾರೆ. ಆ ಸೈನ್ಯ ನೋಡಿ ಇವ್ರು ಏನ್ ಮಾಡ್ತಾರೆ, ಭಯ ಪಟ್ಬಿಟ್ಟು ಇವರು ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾರೆ ಅಂತೇಳಿ ಏನು ಸೌಲನ ಕಡೆಯಂತ ಸೈನಿಕರೆಲ್ಲ ಒಬ್ಬೊಬ್ರಾಗೆ ಖಾಲಿ ಮಾಡ್ತಾ ಹೋಗ್ತಾರೆ. ಇವನು ಸೌಲನ್ ಭಯ ಬಂದ್ಬಿಡ್ತಾರೆ, ಎಲ್ಲ ಹೊರಟೋಗ್ತಾ ಇದ್ದಾರೆ, ನಾನು ಸತ್ತೋಗ್ಬಿಡ್ತೇನೆ, ನನ್ನನ್ನು ಸಾಯಿಸ್ಬಿಡ್ತಾನೆ ಅಂತೇಳಿ ಇವನೇನ್ ಮಾಡ್ತಾನೆ, ದೇವರು ಸೇವಕನ್ ಬರೋದಂತ ಕಾಯಲಿಲ್ಲ. ಇವನೇನ್ ಮಾಡ್ತಾನೆ, ಆತರ ಪಟ್ಟು ಬಿಡ್ತಾನೆ. ಆತರ ಪಟ್ಟು ದೇವರು ಸೇವಕರು ಮಾಡುವಂತ ಯಜ್ಞಾರ್ಪಣೆ ಇವನು ಮಾಡ್ಬಿಡ್ತಾನೆ. ನೋಡ್ರಿ 9ನೇ ವಚನ 1 ಸಮುವೇಲ 13ನೇ ಅಧ್ಯಾಯ 9ನೇ ವಚನದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದ್ದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ನೋಡ್ರಿ ಏನಂತೆ, ದೇವರ ಸೇವಕರು ಮಾಡುವಂತ ಕೆಲಸ ಇದು. ರಾಜನ ಕೆಲಸ ಮಾಡ್ಬೇಕು, ರಾಜನ ಕೆಲಸ ಮಾಡ್ಬೇಕು, ಸೇವಕನ ಕೆಲಸ ಮಾಡ್ಬೇಕು. ರಾಜನು ಅವನು ಎಷ್ಟು ದೊಡ್ಡವನಾಗಿರ್ಲಿ, ಪ್ರಧಾನಿ ಆಗಿರ್ಲಿ, ಇಡೀ ಪ್ರಪಂಚದ ಅಮೆರಿಕ ಟ್ರಂಪ್ ಆಗಿರ್ಲಿ, ಇಲ್ಲ ಭಾರತ ದೇಶದ ಮೋದಿ ಆಗಿರ್ಲಿ, ಅವ್ರ ಕೆಲಸನು ರಾಜ್ಯವನ್ನು ಆಳುವಂಥದ್ದು, ಪ್ರಜೆಗಳನ್ನ ಆಳುವಂಥದ್ದು. ಸೇವಕನ ಕೆಲಸ ಏನು, ಸಭೆಯಲ್ಲಿ ನಿಂತು ತನ್ನ ಮಕ್ಕಳಿಗೆ ಬೋಧಿಸುವಂಥದ್ದು, ಅವ್ರನ್ನ ಆಶೀರ್ವದಿಸುವಂಥದ್ದು, ಅವ್ರಿಗಾಗಿ ಪ್ರಾರ್ಥಿಸುವಂಥದ್ದು, ದೇವರಿಗೂ ಮನುಷ್ಯರ ಮಧ್ಯದಲ್ಲಿ ಮಧ್ಯಸ್ಥಿಕೆ ಮಾಡುವಂಥದ್ದು ಕೆಲಸ ಸೇವಕನದು. ಹಾಗಿರುವಂತ ಸಂದರ್ಭದಲ್ಲಿ ಈ ಸಮುವೇಲನು ಸ್ವಲ್ಪ ಬರೋದು 7 ದಿವಸ ಆಗ್ತದೆ. ಅವನು ಬೇರೆ ಕಾರ್ಯದ ನಿಮಿತ್ತ ಸ್ವಲ್ಪ ತಡವಾಗಿ ಬರ್ತಾನೆ. ಅವತ್ತು ಬರ್ತಾನೆ, ಆದ್ರೆ ಬರುವ ತನಕ ಇವನು ಕಾಯೋದಿಲ್ಲ. ಯಾರು? ಸೌಲನು ಬರೋ ತನಕ ಕಾಯ್ದೆ ಏನ್ ಮಾಡ್ತಾನೆ ಅಂದ್ರೆ, ಅವನು ದೇವರ ಸೇವಕರಾದಂತ ಸಮುವೇಲ ಮಾಡುವಂತ ಯಜ್ಞ ಹೋಮನ ಇವನ ಮಾಡ್ಬಿಡ್ತಾನೆ. ಅದು ದೇವರಿಗೆ ಇಷ್ಟ ಆಗೋದಿಲ್ಲ, ಅದು ದೇವ್ರಿಗೆ ಇಷ್ಟ ಆಗಿಲ್ಲ. ಅಲ್ಲಿ ಬಂದು 10ನೇ ವಚನ ಏನ್ ಹೇಳುತ್ತೆ, ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು. ಸೌಲನು ಅವನನ್ನು ವಂದಿಸುವುದಕ್ಕೋಸ್ಕರ ಎದುರಿಗೆ ಹೋಗಲು ಸಮುವೇಲನು ಅವನನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು, ಅವನು ಜನರು ಚೆದರು ಹೋಗೋದನ್ನು ನೀನು ನಿಯಮಿತ ಕಾಲದಲ್ಲಿ ಬಾರದಿರೋನು ಫಿಲಿಸ್ಟರು ಮಿಕ್ಮಾಷಿನಲ್ಲಿ ನನಗೆ ವಿರೋಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ, ನಾನು ಯೆಹೋವನಿಗೆ ಶಾಂತಾರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಸ್ಟಿಯರು ಗಿಲ್ಗಾಲ್ಗೆ ಬಂದು ನನ್ನ ಮೇಲೆ ಬಿದ್ದಾರೆಂದು ಭಯಪಟ್ಟು ಸರ್ವಾಂಗ ಹೋಮ ಸಮರ್ಪಿಸಿದನು, ಸಮರ್ಪಿಸೋಕೆ ಮುಂಗಣ್ಣನು ಎಂದು ಹೇಳ್ತಾನೆ. ಆದರೆ ಅದೆಲ್ಲ ನಡೆಯಲ್ಲ. ದೇವರು ಸೇವಕನ ಮಾಡೋ ಕೆಲಸ ದೇವರ ಸೇವಕನ ಮಾಡಬೇಕು, ರಾಜನ ಮಾಡುವಂತ ಕೆಲಸ ರಾಜನೇ ಮಾಡಬೇಕು. ಆದ್ರಿಂದ ಏನಾಗ್ತದೆ ಅಂದ್ರೆ, ದೇವರಿಗೂ ಕೋಪ ಬರ್ತದೆ. ನಿನ್ನ ದೇಶದ ಪ್ರಜೆಗಳನ್ನಾಡುವಂತ ನೀನು ರಾಜನಾಗಿ ಮಾಡಿದ್ರೆ, ನೀನು ಆ ಕೆಲಸ ಬಿಟ್ಟು ಸ್ವಲ್ಪ ತಡ ಮಾಡದೆ, ಸ್ವಲ್ಪ ಕಾಯದೆ, ಸ್ವಲ್ಪ ಆತರ ಪಟ್ಟು ನೀನು ಏನ್ ಮಾಡ್ತೀಯಾ, ದೇವ್ರ ಸೇವಕರು ಮಾಡುವಂತದ್ದು ದೇವರ ಸೇವಕರು ಪ್ರತ್ಯೇಕಿಸಲ್ಪಟ್ಟಂತವ್ರು, ಅದು ಆ ಕಾರ್ಯ ಅವರೇ ಮಾಡ್ಬೇಕು. ಆದ್ರಿಂದ ಏನಾಗ್ತದೆ, ಆ ದೇವರು ಅಲ್ಲಿ ಒಂದು ಆಜ್ಞೆ ಕೊಡ್ತಾನೆ. ಏನಂತ, ನೀನು ಹವಿದೇನಾದೆ, ನನ್ನ ಮಾತು ಕೇಳದೆ ಹೋದ್ರಿಂದ ನಿನ್ನನ್ನ ಅರಸ್ಥಾನದಿಂದ ಕಿತ್ತಾಕ್ತೀನಿ ಅಂತ. ಇನ್ನ ನೋಡ್ರಿ 13ನೇ ವಚನ ಓದಮ್ಮ, ಅವಾಗಲೂ ಓದಿದ್ವಲ್ಲ, 13. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ, ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಗೊಂಡಿದ್ದರೆ ಆತ ನಿನ್ನ ರಾಜ್ಯವನ್ನು ಇಸ್ರಾಯೇಲ್ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಅಂದ್ರೆ ಯಾವಾಗ ದೇವರ ಮಾತು ಕೇಳಲಿಲ್ವೋ, ಆ ಮಾತು ಕೇಳದೆ ಇದ್ದಿದ್ದರಿಂದ ನಿನ್ನ ರಾಜ್ಯವನ್ನ ನಿನ್ನಿಂದ ಕಿತ್ತ, ನಿನ್ನ ಅರಸ್ಥಾನವನ್ನ
ಕಿತ್ತಾಕ್ತೇನೆ, ನಿನ್ನ ಅರಸಸ್ಥಾನವನ್ನು ಕಿತ್ತಾಕಿ ಬೇರೆಯವ್ರಿಗೆ ಕೊಡ್ತಾನೆ. ಅಲ್ಲಿ 14ನೇ ವಚನ ಹೇಳ್ತಾ, ಈಗಲಾದರೂ ನಿನ್ನ ಅರಸಸ್ಥಾನವು ನಿಲ್ಲುವುದಿಲ್ಲ, ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದುದರಿಂದ ಆತನು ತನಗೆ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವನ್ನಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ನೋಡ್ರಿ, ದೇವರಿಗೆ ಮೇಲೆ ಕೆಬ್ಬಿಸೋದು ಗೊತ್ತು, ಕೆಲ ದಬ್ಬೋದು ಗೊತ್ತು. ದೇವರ ಮಾತು ಯಾರು ವಿಧೇಯರಾಗ್ತಾರೋ ಅವ್ರನ್ನ ಏನ್ ಮಾಡ್ತಾನೆ, ದೇವರ ಮೇಲೆ ಎಬ್ಬಿಸ್ತಾನೆ. ಯಾರು ವಿಧೇಯರಾಗಲ್ವೋ ಅವ್ರನ್ನ ದೇವರು ಮಟ್ಟ ಮಾಡೋದು ದೇವ್ರಿಗೆ ಗೊತ್ತು. ದೇವರು ಎಷ್ಟು ಪ್ರೀತಿ ಸ್ವರೂಪನೋ, ಎಷ್ಟು ಕರುಣಾಮಮೆಯೋ ಅಷ್ಟೇ ಖಂಡಿತವಾಗಿ ಆತನ ಶಿಕ್ಷಿಸಲು ಬಲ್ಲನು. ಅದನ್ನು ಪ್ರೀತಿಸೋದು ಗೊತ್ತು, ಖಂಡಿಸುವುದು ಗೊತ್ತು, ಎಚ್ಚರಿಸುವುದು ಗೊತ್ತು, ಗದರಿಸುವುದು ಗೊತ್ತು, ಕೊಟ್ಟಂತ ಕೆಲಸವನ್ನು ಕಿತ್ತಾಕೋದು ಕೂಡ ದೇವ್ರಿಗೆ ಗೊತ್ತು. ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ಅದರ ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ನಾವೇನಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ನಾವು ಎಚ್ಚರ ಬಿಟ್ರೆ ಖಂಡಿತವಾಗಲು ದೇವರು ಏನ್ ಮಾಡ್ತಾನೆ, ನಮ್ಗೆ ವಿರುದ್ಧವಾಗಿ ಏನಾಗುತ್ತೆ, ಕಾರ್ಯ ನಡೀತದೆ. ಸೌಲನು ಯಾವಾಗ ದೇವರ ಮಾತು ಕೇಳದೆ ಹೋದನೋ ಅಲ್ಲಿ ಎಚ್ಚರಿಕೆ ಕೊಟ್ಟ, ನೀನ್ ದೇವರ ಮಾತು ಕೇಳದೆ ಇದ್ರಿಂದ ನಿನ್ನ ರಾಜ್ಯವನ್ನು ಕಿತ್ತಾಕ್ತಾನೆ. ಇಲ್ಲಾಂದ್ರೆ ದೇವ್ರ ಮಾತು ಕೇಳಿದಿದ್ರೆ ನಿನ್ನ ರಾಜ್ಯವನ್ನು ಸ್ಥಿರಪಡಿಸ್ತಾ ಇದ್ದ. ನೀನು ನಿನ್ನ ಮಕ್ಕಳ ಕಾಲ ರಾಜರಾಗಿ ನೀವು ಮೆರಿಬೋದಾಗಿತ್ತು ಅಂತ. ಆದ್ರೆ ಇನ್ನೊಂದು ಅವಕಾಶ ಕೊಡ್ತಾರೆ. 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಇನ್ನೊಂದು ಅವಕಾಶ. ಅಲ್ಲಿ ಮೇಲೆ ಟೈಟ್ಲ್ ಏನಿದೆಯಮ್ಮ, 15ನೇ ಅಧ್ಯಾಯ ಮೇಲೆ ಭಾಗ, ಅಮಾಲೇಕರೊಡನೆ ಆದ ಯುದ್ಧದಲ್ಲಿ ಸೌಲನು ದೇವರ ಮಾತನ್ನು ಕೇಳದೆ ಹೋದದರಿಂದ ಆತನ ಅವನನ್ನು ತಳ್ಳಿಬಿಟ್ಟಿದ್ದು. ಯಾವಾಗ ಸೌಲನ ಮಾತು ಕೇಳಲಿಲ್ವೋ, ದೇವರ ಮಾತು ಕೇಳದಿದ್ರೋ ತಪ್ಪೋಗ್ತಾರೆ. ಅಲ್ಲಿ ಏನಾಗ್ತದೆ, ಈ ಅಮಾಲೇಕರು ಅದೇ ಕೆಲಸ ಮಾಡ್ತಾರೆ. ಏನಂದ್ರೆ, ಇವಾಗ ಬೆಂಗಳೂರಿಂದ ಬರ್ತಾ ಇದ್ದಾರೆ, ಹಿಂದೂಪುರ್ಗೆ ಹೋಗ್ಬೇಕು. ಬೆಂಗಳೂರಿಂದ ಬಂದು ಹಿಂದೂಪುರ್ಗೆ ಇದು ನೇರ ರೋಡ್. ಅಂದ್ರೆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ ಇಸ್ರಾಯೇಲ್. ಈ ಒಂದು ಗೋರಬಿದೂರು ಅಂದ್ಕೊಂಡ್ರೆ ಇದು ಅಮಾಲೇಕರು ಇರುವಂತ ಪ್ರಾಂತ್ಯ. ಈ ಅಮಾಲೇಕರು ಇರುವಂತ ಪ್ರಾಂತ್ಯದಲ್ಲಿ ಅವ್ರು ಬಂದು ಅವ್ರು ಕೇಳ್ಕೊಳ್ತಾರೆ ಏನಂತಂದ್ರೆ, ಅಯ್ಯ ನಾವು ಹಿಂಗೆ ಮುಂದೆ ಹಿಂದೂಪುರ್ಗೆ ಹೋಗ್ಬೇಕು, ನಿಮ್ಮ ದಾರಿಯಲ್ಲಿ ಹೋಗ್ತೀವಿ, ಇದು ನೇರ ಇದೆ ದಾರಿ, ಈ ದಾರಿಯಲ್ಲಿ ಹೋಗ್ತೀವಿ, ನಿಮ್ಮಲ್ಲಿ ನಾವು ನೀರು ಕೂಡ ಮುಟ್ಟಲ್ಲ, ನೀರು ಮುಟ್ಟಿದ್ರೆ ದುಡ್ಡು ಕೊಡ್ತೀವಿ, ಆಹಾರ ಬೇಕಾದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ತೀವಿ, ಈ ದನ ಕುರಿಗಳಿಗೆ ಮೇವ್ ಬೇಕಾದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ತೀವಿ. ಆದ್ರೆ ನಾವು ದಾಟಿ ಹೋಗೋಕೆ ನಮ್ಗೆ ಅವಕಾಶ ಕೊಟ್ರು ಅಂದ್ರೆ ಅವ್ರು ಕೊಡೋದಿಲ್ಲ, ತಿರುಗಿ ಬೀಳ್ತಾರೆ. ನಮ್ಮ ಊರ ಮೇಲೆ ನೀವು ಹೋಗಲೇಬಾರ್ದು, ನೀವೆಲ್ಲಿಂದ ಹೋಗ್ರಿ, ಯಾವ ಕಡೆಯಿಂದ ಹೋಗ್ರಿ ನಮ್ಗೆ ಗೊತ್ತಿಲ್ಲ, ಬೇಕಾಗಿಲ್ಲ. ಆದ್ರೆ ನಮ್ಮೂರ್ ಮೇಲೆ ಇಷ್ಟು ಜನರನ್ನ ಅಂದ್ರೆ ಹೆಚ್ಚು ಕಡಿಮೆ 20 ಲಕ್ಷ ಮೇಲೆ ಜನ ಇರ್ತಾರೆ. ಅವ್ರ ದನಗಳು, ಪಶುಗಳು, ಪ್ರಾಣಿಗಳು ಎಲ್ಲ ಪ್ರಯಾಣ ಮಾಡಿ. ಆದ್ರೆ ಅವ್ರು ಹೇಳ್ತಾರೆ, ನಮ್ಗೆ ಏನಾದ್ರೂ ಅಗತ್ಯ ಬಿದ್ರೆ ನಿಮ್ಮೂರಲ್ಲಿ ನೀರು ಕುಡಿಬೇಕಂತ ದುಡ್ಡು ಕೊಟ್ಟು ನೀರು ಕೊಂಡ್ಕೊಳ್ತೀವಿ, ಆಹಾರ ಬೇಕಾ ದುಡ್ಡು ಕೊಟ್ಟು ಕೊಟ್ಕೊಳ್ತೀವಿ, ನಮ್ಮ ದನ ಕುರಿಗಳು ಪಶುಗಳಿಗೆ ಏನಾದ್ರೂ ಆಹಾರ ಬೇಕಾ ದುಡ್ಡು ಕೊಟ್ಟು ನಾವು ತಗೊಳ್ತೀವಿ, ಆದ್ರೆ ಏನು ಮುಟ್ಟಲ್ಲ ಅಂತ ಹೇಳಿದ್ರೆ ಅವ್ರ ಅವಕಾಶ ಕೊಡೋದಿಲ್ಲ. ಆಮೇಲೆ ಅವಕಾಶ ಕೊಡ್ತಿದ್ದಕ್ಕೆ ಅವರು ಹಿಂದೂಪುರ್ಗೆ ಹೋಗ್ಬೇಕಂದ್ರೆ ಮತ್ತೆ ದೊಡ್ಡಬಳ್ಳಾಪುರದಿಂದ ಆ ಕಡೆ ತುಮಕೂರ್ಗೆ ಹೋಗಿ, ಆ ತುಮಕೂರಿಂದ ಮಧುಗಿರಿಗೆ ಹೋಗಿ, ಮಧುಕೇರಿಂದ ಮಡಕಸಿರಿಗೆ ಬಂದು ಹಿಂಗೆ ಸುತ್ಕೊಂಡು ಬರ್ಬೇಕಾಗ್ತದೆ. ಅದು ದೇವರಿಗೆ ಅವ್ರ ಮೇಲೆ ಕೋಪ ಇರ್ತದೆ. ನೋಡು, ಅವರು ನನ್ನ ಮಕ್ಕಳಿಗೆ, ನನ್ನ ಜನರಿಗೆ ದಾರಿಯಲ್ಲಿ ಹೋಗಕ್ಕೆ ಅವಕಾಶ ಕೊಡ್ಲಿಲ್ವೇ, ಆದ್ರಿಂದ ಅವ್ರನ್ನ ನಿರ್ನಾಮ ಮಾಡ್ರಿ. ಅಲ್ಲಿ ಏನ್ ಹೇಳ್ತದೆ ಓದಮ್ಮ, 3ನೇ ವಚನ ಓದಮ್ಮ, 15:3, 15 3ನೇ ವಚನ. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು ಹೆತ್ತು ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ನೋಡ್ರಿ, ಯಾವ ಪ್ರಾಣಿ, ಪಕ್ಷಿ, ಮನುಷ್ಯರು, ಚಿಕ್ಕವರು ದೊಡ್ಡರು ಏನಿಲ್ಲ, ಎಲ್ಲರೂ ಸಂಹಾರ ಮಾಡ್ರಿ ಅಂತ ದೇವರು ಆ ಸೌಲನಿಗೆ ಒಂದು ಆಜ್ಞೆ ಕೊಟ್ರೆ ಆಯ್ತು ಅಂತ ಹೋಗ್ತಾನೆ, ಯುದ್ಧಕ್ಕೆ ಹೋಗ್ತಾನೆ, ದೇವರಿನ ಪರವಾಗಿರ್ತಾನೆ. ಯುದ್ಧಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ
ಅಲ್ಲಿ 9ನೇ ವಚನದಲ್ಲಿ ನಾವು ನೋಡುವಾಗ ಸೌಲನು ಇಸ್ರಾಯೇಲರು ಆಗಾಗನನ್ನು ಮೇಲತರದ ಕುರಿದನಗಳನ್ನು ಕುರಿಮರಿಗಳನ್ನು ಕೊಬ್ಬಿದ ಪಶುಗಳನ್ನು ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂತ ಹೀನವಾದಗಳನ್ನೆಲ್ಲ ನಾಶ ಮಾಡಿಬಿಟ್ರು. ಆತನ ಅಲ್ಲೇನ್ ಹೇಳಿದ್ದು, ಯಾವುದನ್ನು ಉಳಿಸಬೇಡ, ಏನನ್ನು ಉಳಿಸಬೇಡ. ಯಾಕಂದ್ರೆ ಅವ್ರ ವಸ್ತು ನಿಮ್ಗೆ ಅಸಹ್ಯ, ಅವರು ನಿಮ್ಗೆ ನೀರು ಕೊಡ್ಲಿಲ್ಲ, ಊಟ ಕೊಡ್ಲಿಲ್ಲ, ದಾರಿಯ ಹೋಗಕ್ಕೆ ಅವಕಾಶ ಕೊಡ್ಲಿಲ್ಲ. ಅದರಿಂದ ಅವ್ರು ನಿರ್ದಾಕ್ಷಿಣ್ಯವಾಗಿ ಎಲ್ಲರನ್ನ ಮುಗಿಸ್ಬಿಟ್ರಿ. ಅವ್ರದ್ದು ಯಾವ್ದು ಮುಟ್ಟಬೇಡ್ರಿ ಅಂತ ಹೇಳಿದ್ರೆ ಇವ್ರು ಏನ್ ಮಾಡ್ತಾರೆ, ಯಾವ ಕೆಲ್ಸಕ್ಕೆ ಬಾರ್ದೇ ಇರೋ ವಯಸ್ಸಾದಂತವ್ರನ್ನ, ಮಕ್ಕಳನ್ನ, ಮತ್ತು ಮುದಿ ಪ್ರಾಣಿಗಳನ್ನ ಇಂಥವಕ್ಕೊಂದಾಗ್ಬಿಟ್ಟು ಒಳ್ಳೆಲ್ಲ ಉಳಿಸ್ಕೊಂತ ಇದ್ದಾರೆ. ಅದು ದೇವ್ರಿಗೆ ಇಷ್ಟ ಆಗ್ಲಿಲ್ಲ. ಅಲ್ಲಿ 10ನೇ ವಚನ ಓದಮ್ಮ, 15:10. 1 ಸಮುವೇಲ 15. ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆ ಇಟ್ಟನು. ನೋಡು ಏನ್ ಮಾಡ್ತಾನೆ ಅವನು. ಯಾರು? ಸೌಲನು ಕತ್ತೆಗಳು ಹುಡ್ಕೊಂಡು ಹೋಗಿದ್ದ, ಕತ್ತೆ ಮೇಯಿಸುವಂತವನು. ಅವನ ಸ್ಥಿತಿ ಹೆಂಗಿರ್ತದ ಲೆಕ್ಕಗಳು, ಕತ್ತೆ ಮೇಯಿಸೋಂದ್ರೆ ಕುರಿ ಮೇಯಿಸೋನ್ಗಿಂತ ಕಡೆ ಇರ್ತಾನ. ಅಂತವನ್ನ ಕರ್ಕೊಂಡು ಬಂದು ಏನೋ ಭಕ್ತಿಯಲ್ಲಿದ್ದಾನೆ, ಒಳ್ಳೆ ರೀತಿಯಲ್ಲಿದ್ದಾನೆ, ಭಯಭಕ್ತಿಯಲ್ಲಿದ್ದಾನೆ ಅಂತೇಳಿ ಕರ್ಕೊಂಡು ಬಂದು ಒಂದು ದೇಶಕ್ಕೆ ರಾಜನಾಗಿ ಮಾಡಿದ್ರೆ, ರಾಜನ ಮಾಡಿದಂತ ಮಾತು ಕೇಳ್ಬೇಕಾನೆ. ಕೇಳಿದ್ರೆ ಏನ್ ಮಾಡ್ತಾ ಇದ್ದಾನೆ, ದೇವ್ರು ಹೇಳಿದ ಮಾತಿನ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾನೆ. ದೇವರಿಗೆ ಯಜ್ಞಾರ್ಪಣೆ ಮಾಡ್ಬೇಕಂದ್ರೆ ಇನ್ನೊಂದು 1000 ಬೇಕಾದ್ರೆ ದೇವ್ರ ಸೃಷ್ಟಿ ಮಾಡಬಲ್ಲ. ತಂದು ಕೊಡಂದ್ರೆ ಇರೋಂತವ್ರೆಲ್ಲ ತಂದು ಕೊಡ್ತಾರೆ. ಅದು ಅಸಹ್ಯವಾದದ್ದು, ಅದು ಬೇಡವಾದದ್ದು. ಅದನ್ನ ಎಲ್ಲ ನಾಶ ಮಾಡ್ರಂದ್ರೆ ಅದರಲ್ಲಿ ಒಳ್ಳೇದು ಉಳಿಸ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ, ದೇವ್ರಿಗೆ ಕೋಪ ತರ್ತಾನೆ. ಅವಾಗ ದೇವ್ರು ನೋವು ಪಡ್ತಾನೆ. ಏನಪ್ಪಾ ಇವನ್ನ ನಾನು ರಾಜನಾಗಿ ಮಾಡಿದ್ರೆ ನನ್ನ ಮಾತೆ ಕೇಳ್ತಾ ಇಲ್ವೇ, ನನ್ ವಿಧೇಯನಾಗ್ತಾ ಇಲ್ವೇ, ಇವನೇನ್ ಮಾಡ್ದೇನ ನನ್ನನ್ನು ಬಿಟ್ಟಿದ್ದಾನೆ, ಮತ್ತು ನನ್ನ ಆಜ್ಞೆ ಒಂದು ನೆರವೇರಿಸ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಯಜ್ಞವೇದಿ ಸಮರ್ಪಣೆ ಮಾಡೋದು ದೇವರ ಸೇವಕನ್ ಮಾಡ್ಬೇಕು ಅಂತ, ಅದು ದೇವರ ಸೇವಕನ್ ಬಿಟ್ಟು ಇವನೇ ಮಾಡ್ತಾನೆ. ಹೋದ್ರೆ ಹೋಗ್ಲಿ ಅಂತ ಎಕ್ಸ್ಕ್ಯೂಸ್. ಮತ್ತೆ ಇಲ್ಲಿ ಹೇಳಿದ ಕೆಲಸ ಮಾಡಿದೆ, ಅದರಲ್ಲಿ ಒಳ್ಳೇದು ಉಳಿಸ್ಕೊಂಡು ಬೇಡವಾದನ್ನ ಇದ್ ಮಾಡಿದ್ದಾನೆ. ಅದು ದೇವ್ರ ಮಾತು ಕೇಳದೆ ಇದ್ರೆ ಆದಾಮ ಅವಳನ್ನೇ ಬಿಟ್ಲಿಲ್ಲ. ಹೋದ ವಾರದಲ್ಲಿ ನಾವು ಅದೇ ಧ್ಯಾನ ಮಾಡಿದ್ವಿ. ಆದಾಮ ಅವ್ವ ದೇವ್ರ ಮಾತು ಕೇಳ್ದಿದ್ದಕ್ಕೆ ಏನೇನ್ ತೋಟದಿಂದ ಆಚೆ ತಳ್ಳಿಬಿಟ್ಟ. ದುಡ್ಕೊಂಡ್ ತಿನ್ನೋಗ್ರಿ ಬೇವ್ರಸು ಸರಿ, ನಿಮ್ಮನ್ನ ಇಷ್ಟು ನಾನು ಪ್ರಯೋಜನ ಮಾಡಿದ್ರೆ ನಾನು ಮಾತು ಯಾವಾಗ ಕೇಳಿಲ್ಲೋ ಆಚೆ ಕಳಿಸ್ಬಿಟ್ಟ. ಹಾಗೆ ಇಲ್ಲೇನಾಗ್ತಾ ಇದೆ, ದೇವ್ರ ಮಾತು ಇವನು ಕೇಳ್ತಾ ಇಲ್ಲ. ಅವಾಗ ಸಮುವೇಲನು ಬಂದು ಏನ್ ಮಾಡ್ತಾನೆ, ಆ ಸೌಲನ್ ಕೇಳಿದ್ರೆ ಏನಪ್ಪಾ ಅಂದ್ರೆ, ಇಗೋ ಇವೆಲ್ಲಾನು ಏನ್ ಹೇಳ್ತಾ ಇದ್ದಾನೆ ನೋಡ್ರಿ. 15ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾನೆ, ಸೌಲನು ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಅಮಾಲೇಕ್ಯರ ಕುರಿದನಗಳಲ್ಲಿ ಮೇಲ್ದನಗಳು ಉಳಿಸಿ ತಂದಿದ್ದಾರೆ, ಮಿಕ್ಕಾದವನ್ನೆಲ್ಲ ಸಂಹಾರವಾಗಿ ಸಂಪೂರ್ಣ ನಾಶ ಮಾಡಿದ್ರು ಎಂದು ಉತ್ತರ ಕೊಟ್ಟನು. ಅಂದ್ರೆ ಏನ, ನಿನ್ನ ದೇವರಾದ, ಯಾರ ದೇವರು? ಸಮುವೇಲನ ದೇವರಂತೆ. ನೋಡ ಅವನಿಗೆ ಎಷ್ಟು ಅಹಂ ಬಂದಿದೆ. ಕತ್ತೆ ಮೇಯಿಸುವಂತಂದು ರಾಜನಾಗಿ ಮಾಡಿದ್ರೆ, ಅಯ್ಯೋ ನಾನು ಕತ್ತೆ ಮೇಯಿಸುವಂತ ಈನ ಸ್ಥಿತಿ, ಈನ ಕುಲದಲ್ಲಿ ಕೆಳಗ ಮಟ್ಟದಲ್ಲಿದ್ದಂತ ನನ್ನನ್ನ ರಾಜನಾಗಿ ಮಾಡಿದೆ ಅಂತ ವಿಧೇಯತೆ ಇಲ್ಲ, ಭಯ ಇಲ್ಲ, ಭಕ್ತಿ ಇಲ್ಲ. ಏನ್ ಹೇಳ್ತಾ ಇದ್ದ ಸಮುವೇಲ, ನಿನ್ನ ದೇವರಾದ ಯೆಹೋವನಿಗೆ, ಅಂದ್ರೆ ಇವನ್ ದೇವರಲ್ಲ, ಅಲ್ಲಿ ಬೇರೆ ಮಾಡ್ತಾ ಇದ್ದಾರೆ. ನಿನ್ನ ದೇವರಾದ ಯೆಹೋವನಿಗೆ ಯಜ್ಞ ಮಾಡಬೇಕು, ಈ ಪಶುಗಳೆಲ್ಲ ತಂದಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿ ಇವನ್ ದೇವರಲ್ಲ. ರಾಜರು ಮಾಡಿದ್ದು ಕೃತಜ್ಞತೆ ಇಲ್ಲ. ಅರೆ ನಾನು ಯಾವ ಸ್ಥಿತಿಯಲ್ಲಿ ಇದ್ದೆ, ಇವಾಗ ನಾನು ಈ ಸ್ಥಿತಿಗೆ ಬರ್ಬೇಕಂದ್ರೆ ಕಾರಣ ಯಾರು? ಆಲೋಚನೆ ಇಲ್ಲ, ಅವಿಧೇಯತೆ. ಏನಪ್ಪಾ ಈಗ ಮಾಡ್ತಾ ಇದ್ದು ಸರಿನಾ ಅಂತ ಸಮುವೇಲ ಕೇಳ್ತಾ ಇದ್ರೆ, ಆಮೇಲೆ ಅವೆಲ್ಲ ಇಲ್ಲಪ್ಪ, ಇದೇನು ಸೊಗೊಂಡು ಕೇಳ್ತಾ ಇದೆ, ಕುರಿಗಳು, ಮೇಕೆಗಳು, ಹಸುಗಳು, ಜೀವದಾನಗಳು ಇವೆಲ್ಲ ಸೊಗೊಂಡು ಕೇಳಿಸ್ತಾ ಇದೆ ಅಂದ್ರೆ, ಅದೇ ನಿಮ್ ದೇವ್ರಿಗೆ ನಾನು
ಸಮರ್ಪಣೆ ಮಾಡೋದಕ್ಕೆ ಒಳ್ಳೇದು ಉಳಿಸ್ಕೊಂಡು ಬಂದಿದ್ದೀವಿ. ದೇವ್ರು ಏನ್ ಹೇಳಿರೋದು? ಯಾವುದು ನಿರ್ದಾಕ್ಷಿಣ್ಯ ಇದೆ, ಎಲ್ಲನ ಸಂಹಾರ ಮಾಡು. ಯಾವುದು ಅದರಲ್ಲಿ ಏನು ತಗೋಬೇಡ್ರಿ, ಏನು ಅಲ್ಲಿ ಮುಟ್ಟಬಾರ್ದು. ಅದು ನಿಷಿದ್ಧವಾದದ್ದು. ಅದೆಂತ ಒಳ್ಳೇದಾಗ್ಲಿ ಅದು ನಿಷಿದ್ಧವಾದದ್ದು. ಅದು ನಿನ್ನದಲ್ಲ, ಅದು ಬಿಟ್ಟು ಬಿಡು. ನೀನ್ ಬೇಕಾದ್ ನಾನು ಕೊಡ್ತೀನಿ ಮುಂದೆ. ನೀನ್ ರಾಜನಾಗೆ ಮಾಡಿದಾಗ, ಇಡೀ ಇಸ್ರಾಯೇಲ್ ಪ್ರಜೆನೇ ನಿನ್ಗೆ ಅಧೀನ ಮಾಡಿದಾಗ ಇನ್ನು ಬೇಕಾದ್ ಕೊಡೋದಿಲ್ವಾ? ಕೊಡ್ತಾನೆ. ಆದ್ರೆ ಅವಿಧೇಯತೆ, ಮಾತು ಕೇಳದೆ ಇದ್ರೆ ದೇವ್ರು ನಾವೇ ಆಗ್ಲಿ ಇವಾಗ ನೀವ್ ಯಾರನ್ನ ಒಬ್ರು ನಿಮ್ ಮಾತು ಹೇಳ್ತೀರಿ, ಈಗಲ್ಲ ಈಗ ನಡ್ಕೊಂತ ಕೇಳದೆ ಇದ್ರೆ ಏನಾಗ್ತದೆ? ಕೋಪ ಬರ್ತದೆ. ಇಲ್ಲಿ ಏನಾಗ್ತದೆ? ನಿನ್ನ ದೇವ್ರು ಅಂತ ಹೇಳ್ತಾ ಇದೆ, ನನ್ನ ದೇವ್ರು ಅಂತ ಹೇಳ್ತಾ ಇಲ್ಲ, ನಮ್ಮ ದೇವ್ರು ಅಂತ ಹೇಳ್ತಾ ಇಲ್ಲ, ನಿನ್ನ ದೇವ್ರು ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ಅಲ್ಲಿಗೂ ಎಕ್ಸ್ಕ್ಯೂಸ್ ಇದೇನಪ್ಪ ಈಗ ಮಾಡಿದ ಸರಿನಾ ಅಂತ ಹೇಳಿದ್ರೆ ಅವ್ನು ಹೇಳ್ತಾ ಇದ್ದಾನೆ ಅಲ್ಲಿ 17ನೇ ವಚನ ನೋಡು. ಸಮುವೇಲನು ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರು ಯೆಹೋವನು ನಿನಗೆ ಇಸ್ರಾಯೇಲ್ ರಾಜ್ಯಾಭಿಷೇಕ ಮಾಡಿದ್ದರಿಂದ ನೀನು ಎಲ್ಲಾ ಕುಲಗಳಿಗೆ ಶಿರಸ್ಸಾದಿ. ಅಪ್ಪ 12 ಕುಲಗಳಿಗೆ ಶಿರಸ್ಸು ತಲೆಯಾಗಿದ್ದೀಯಪ್ಪ. ನೀನು ಅಲ್ಪನಾಗಿದ್ದೆ, ಶಿರಸ್ಸಾಗಿ ಮಾಡಿದ್ದಾನೆ ದೇವರು ಅಂತ. ನೀನು ವಿಧೇಯನಾಗಿದ್ದೀಯಾ? ನೀನು ಹೊರಟು ಹೋಗಿ ದುಷ್ಟರಾದ ಅಮಾಲೇಕರನ್ನು ಯುದ್ಧ ಮಾಡಿ ಅವರೆಲ್ಲನ್ನು ಸಂಪೂರ್ಣ ನಾಶ ಮಾಡು ಎಂದು ಹೇಳಿದನು. ಆದ್ರೆ ನೀನು ಯೆಹೋವನ ಮಾತನ್ನು ಕೇಳದೆ ಕೊಳ್ಳೆಯಾಗಿ ಎರಿಗೆ ಆತನಿಗೆ ದ್ರೋಹ ಮಾಡಿದ್ದೇಕೆ? ಕೊಳ್ಳೆಗಾಗಿ ಅಂದ್ರೆ ಆ ದನ ಪಶುಗಳು, ಒಳ್ಳೊಳ್ಳೆ ಕೊಬ್ಬಿದ ಟಗರುಗಳು, ಇವೆಲ್ಲ ಆ ಕೊಳ್ಳೆಗಾಗಿ ನೀನು ದೇವ್ರ ದ್ರೋಹ ಮಾಡ್ತಾ ಇದೀಯಾ ಅಂತ ಕೇಳಿದ್ರೆ ಅವನ್ ಏನ್ ಹೇಳ್ತಾ ಇದ್ದಾನೆ ನೋಡ್ರಿ. 20ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾನೆ? ಆಗ ಸೌಲನು ಸಮುವೇಲನಿಗೆ ಏನು ಕ್ವಶನ್ ಮಾತು ರೈಸ್ ಮಾಡ್ತಾ ಇದ್ದಾನೆ. ಏನು? ನಾನು ಯೆಹೋವನ ಮಾತು ಕೇಳಲಿಲ್ವಾ? ಎಣ್ಣೆ ಒಯ್ದು ಅಭಿಷೇಕ ಮಾಡಿ ಒಬ್ಬ ಅರಸನಾಗಿ ಮಾಡಿದವನ್ಗೆ ಎದುರುತ್ತರ ಮಾಡ್ತಾನೆ. ಏನು ನನ್ನ ಯೆಹೋವನಿಗೆ ಏನೋ ಹೇಳ್ತಾ ಇದ್ದಾನೆ, ಯೆಹೋವನ ಮಾತು ಕೇಳಲಿಲ್ವೋ? ಆತನು ಕಳಿಸಿದಲ್ಲಿಗೆ ಹೋಗಿ ಅಮಾಲೇಕರನ್ನೆಲ್ಲ ಸಂಹರಿಸಿ ಅವರ ಅರಸನಾದ ಆಗಾಗನ ಹಿಡಿದು ತಂದನು. ಅರಸನಾದ ಆಗಾಗನ ಹಿಡ್ತಾನ. ಆಗಾಗನ ಹಿಡ್ತಾ ಅಂತ ಹೇಳಿದ ದೇವರು. ಏನ್ ಹೇಳ್ದ ಅಲ್ಲಿ? ಇಡುತ್ತಾ ಅಂತ ಹೇಳಿದ ಇಲ್ಲ. ಒಬ್ಬರನ್ನು ಸಣ್ಣ ಮಗುನ್ ಕೂಡ ನೋಡ್ಬೇಡ, ಯಾರನ್ನು ನೋಡ್ಬೇಡ, ಎಲ್ಲರನ್ನು ಫಿನಿಶ್ ಮಾಡ್ಬಾ ಅಂತ ಹೇಳಿದ್ರೆ ರಾಜನ ಉಳಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ರಾಜನ ಜೀವ ಸಹಿತ ತಗೊಂಡ್ ಬರ್ತೀನಿ, ರಾಜನ ಉಳಿಸ್ಕೊಂಡ್ ಅಂತ ದೇವ್ರು ಹೇಳಿ. ಅಂದ್ರೆ ಹೇಳಿದ ಮಾತು ಕೇಳದೆ ಅವಿಧೇಯನಾಗಿ ಮತ್ತೆ ದೇವರಿಗೂ ದೇವರ ಸೇವಕರಿಗೂ ವಿರುದ್ಧವಾಗಿ ಮಾತಾಡ್ತಾ ಇದ್ದ. ಅದಕ್ಕೆ ಮುಂದೆ ಆತನ ಏನ್ ಹೇಳ್ತಾ ಇದ್ದಾನೆ 22ನೇ ವಚನದಲ್ಲಿ ನೋಡ್ರಿ. ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ವಿಧೇಯತ ಅಂದ್ರೆ ಹೇಳಿದಂದು ಕೇಳುವುದು. ಏನು ವಿಧೇಯತೆ ಅಂದ್ರೆ? ಹೇಳಿದ್ದನ್ನು ಕೇಳುವುದು ವಿಧೇಯತೆ. ಹೇಳಿದ್ದನ್ನು ಕೇಳದೆ ಎದುರು ಮಾತಾಡೋದು ಅದು ಅವಿಧೇಯತೆ. ಇಲ್ಲಿ ಏನ್ ಹೇಳ್ತಾರೆ? ಯಜ್ಞ ಹೋಮಗಳು ಮೆಚ್ಚುತ್ತಾನೋ. ಯಜ್ಞ ಹೋಮಗಳು ಬೇಕಾಗಿಲ್ಲ, ದೇವರಿಗೆ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಅಂತ ಹೇಳ್ತಾ ಇದೆ ಕೀರ್ತನೆಗಳಲ್ಲಿ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಅಂತೇಳಿ ಅದು ಯಜ್ಞ ಹೋಮಗಳು ಕೇಳ್ತಾ ಇಲ್ಲ ಆತನು. ಯೆಶಾಯನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನು ಹೋರಿ ಟಗರು ಮತ್ತೊಂದು ನೀವು ಯಜ್ಞಗಳು ಸಮರ್ಪಿಸಿದ್ರೆ ನಾನು ಮೆಚ್ಚಲ್ಲ ಅವಕ್ಕೆಲ್ಲನೂ. ಅದು ನಂಗೆ ಬೇಕಾಗಿಲ್ಲ. ಅವೆಲ್ಲ ದೇವರು ಏನಕ್ಕೆ ನಿಭಾಯಿಸಿ ಇವ್ರಿಗೆ ನಿಬಂಧನೆ ಮಾಡಿದ್ನಂದ್ರೆ ಇವ್ರ ಕಷ್ಟ ಏನಂದ್ರೆ ಗೊತ್ತಾಗ್ಲಿ, ಇವ್ರ ಶ್ರಮ ಏನಂದ್ರೆ ಗೊತ್ತಾಗ್ಲಿ, ಭಕ್ತಿ ಏನಂದ್ರೆ ಗೊತ್ತಾಗ್ಲಿ ಅಂತೇಳಿ ಆ ಕಾಲದಲ್ಲಿ ಯಜ್ಞ ಹೋಮಗಳು ಮಾಡ್ಬೇಕು ಅಂತ ಹೇಳಿದ್ದ. ಅದೇನು ದೇವರಿಗೆ ಇಷ್ಟವಾಗಿ ಹೇಳಿರ್ಲಿಲ್ಲ. ಹಾಗಾಗಿ ಏನ್ ಹೇಳ್ತಾ ಇನ್ನೂ 2ನೇ ಪಾಯಿಂಟ್ ಏನ್ ಹೇಳ್ತಾನಲ್ಲಿ, ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳೋದು ಉತ್ತಮವಾಗಿದೆ. ಅಪ್ಪ ನಿನ್ನ ಯಜ್ಞ, ನಿನ್ನ ಪೂಜೆ, ನಿನ್ನ ಮತ್ತೊಂದು ಬೇಕಾಗಿಲ್ಲಪ್ಪ, ನಿನ್ನ ಮಾತು ಕೇಳಬೇಕು ಮುಖ್ಯ. ನೀನು ಮಾತು ಕೇಳದೆ ಇದ್ರೆ ನೀನು ಅವಿಧೇಯನು. ದೇವ್ರ ಮಾತು ಕೇಳದೆ ಇದ್ರೆ ಯಾರು ದೇವ್ರು ಸುಮ್ಮನೆ ಇರಲ್ಲ. ನನ್ನ ಮಾತು ನನ್ನ ಮಕ್ಕಳು ಕೇಳ್ತಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅವ್ಗೇನ್ ಬೇಕೋ ಶಿಕ್ಷೆ ನಾನು ಕೊಡ್ತೀನಿ, ಖಂಡಿಸ್ತೀನಿ. ಅದು ಮತ್ತು ಟಗರುಗಳ ಕೊಬ್ಬಿಗಿಂತ ವಿಧೇಯತೆ ವಿಶೇಷವಾಗಿದೆ. ನೀನ್ ಟಗರುಗಳು ಎಲ್ಲ ತಗೊಂಡ್ ಬಂದಿದ್ದ, ಆ ಕೊಬ್ಬು ತಗೊಂಡು ಹೋಗಿ ಸರ್ವಾಂಗ ಬೇಕಾಗಿಲ್ಲಪ್ಪ.
ವಿಧೇಯತೆ ಅಂದ್ರೆ ಮಾತು ಕೇಳಬೇಕು, ಮಾತು ಕೇಳಬೇಕು. ಮಾತು ಕೇಳದೆ ಇದ್ರೆ ನಿನ್ನ ಅವಿಧೇಯನು, ನಿನ್ನ ಅವಿಧೇಯನು. ಇದೆಲ್ಲ ಕಾರಣ ಏನಾಗ್ತಾ ಇದೆ, ಸೈತಾನ ಅವನಲ್ಲಿ ಬಂದು ಸೇರ್ಕೊಂಡಿದ್ದಾನೆ. ಮಾತು ಕೇಳಿದಾಗ ಮಾಡ್ತಾ ಇದ್ದಾನೆ. ಎಂತವ್ರನ್ನು ಸೈತಾನ ವಂಚಿಸ್ತಾನೆ, ಎಂತವ್ರನ್ನು ಸೈತಾನ ವಂಚಿಸ್ತಾನೆ. ಚರ್ಚೆಗೆ ಹೋಗ್ಬೇಕಂತ ರಾತ್ರಿ ಎಲ್ಲ ಪ್ರಯಾಣ ಮಾಡ್ಕೊಂಡು ಸಿದ್ಧರಾಗ್ತಾ ಇರ್ತೇವೆ. ಬೆಳಿಗ್ಗೆ ನೋಡಿದ್ರೆ ಏನೋ ಒಂದು ಕೆಲಸ, ಏನೋ ಒಂದು ಸಮಸ್ಯೆ ಇಟ್ಬಿಟ್ಟು ಚರ್ಚೆಗೆ ಹೋಗದೆ ಮಾಡ್ಬಿಡ್ತಾರೆ. ಅದು ಸೈತಾನ ಕೆಲಸ. ಅವಾಗ ಸೈತಾನ ಮಾತು ಕೇಳ್ತೀವಿ, ದೇವ್ರ ಮಾತು ನಾವು ಕೇಳಲ್ಲ. ದೇವರ ಆತ್ಮನೂ ಹೇಳ್ತಾ ಇರ್ತದೆ, ಇಲ್ಲ ಕೆಲಸ ಇರ್ಲಿ, ಫಸ್ಟ್ ಚರ್ಚ್ಗೆ ಹೋಗೋಣ ನಡಿ, ಚರ್ಚ್ಗೆ ಹೋಗೋಣ ನಡಿ ಅಂದ್ರೆ ಆ ಸೈತಾನ್ ಹೇಳ್ತಾರೆ ಪರವಾಗಿಲ್ಲ, ನಾಳೆ ವಾರ ಹೋದ್ರೆ ಹೋಗಿದ್ವಿ. ಯಾವಾಗ ಏನ್ ಪ್ರತಿ ವಾರ ಹೋಗ್ಬೇಕಾ? ಪ್ರತಿ ವಾರ ಹೋಗ್ಬೇಕಾ? ಈ ವಾರ ಹೋಗ್ತಿದ್ರೆ ಪರವಾಗಿಲ್ಲ ಬೇಡ. ಸೈತಾನ್ ಏನ್ ಮಾಡ್ತಾನೆ, ಡೈವರ್ಟ್ ಮಾಡ್ತಾನೆ. ಇಲ್ಲ ಅದೇ ಆಗ್ತಾ ಇರೋದು. ಈ ಸೈತಾನ್ ಇವರಲ್ಲಿ ಬಂದ್ ಸೇರ್ಕೊಂಡು ದೇವ್ರ ಸೇವಕನಿಗೂ ತಿರುಗಿ ಮಾತಾಡ್ತಾ ಇದ್ದಾನೆ, ದೇವ್ರನ್ನ ಬಿಟ್ಟು ಮಾತಾಡ್ತಾ ಇದ್ದಾನೆ. ಮತ್ತೆ ಮುಂದಕ್ಕೆ ಏನ್ ಹೇಳ್ತಾ ಇದೆ, ಅವಿಧೇಯತ್ವವು ಮಂತ್ರತಂತ್ರಗಳಷ್ಟು ಕೆಟ್ಟದಾಗಿದೆ. ಅವಿಧೇಯತ ಅಂದ್ರೆ ದೇವ್ರ ಮಾತು ಕೇಳದೆ ಇದ್ರೆ ಮಂತ್ರತಂತ್ರಗಳು ಇದೆಯಲ್ಲ ಅದಕ್ಕಿಂತ ಕೆಟ್ಟದಂತೆ. ಅನೇಕರು ಹೋಗ್ತಾರೆ ಮಂತ್ರತಂತ್ರಗಳು ಹಾಕ್ಸ್ಕೊಂಡು ಸೀಟ್ಗಳು ಕಟ್ಟಕ್ಕೆ, ಮಕ್ಕಳಿಗೆ ಇವೆಲ್ಲ ಮಾಡಕ್ ಹೋಗ್ತಾರೆ. ಅದು ಕೆಟ್ಟದಂತೆ. ಬೈಬಲ್ ಹೇಳ್ತದೆ, ಮಕ್ಕಳಿಗೆ ಒಂದ್ ವೇಳೆ ಹುಷಾರಿಲ್ವಾ, ಪ್ರೇಯರ್ ಮಾಡು, ಪ್ರೇಯರ್ ಮಾಡು, ಪ್ರೇಯರ್ ಮಾಡು. ಇಲ್ಲಾಂದ್ರೆ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಗೆ ತೋರಿಸು, ಹೋಗಿ ಆ ಸೀಟ್ ಹಾಕು, ಇದಾಗಿದೆ ಅದಾಗಿದೆ ಅಂತೇಳಿ ಅಂತರತಂತ್ರಗಳು ಮಾಡಿಸ್ಬಾರ್ದಂತ. ಅದು ಕೆಟ್ಟದು ಅಂತ ಬೈಬಲ್ ಹೇಳ್ತದೆ. ಆಟವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆ ಸಮಾನವಾಗಿರುವುದು. ಆಟ ಹೇಳಿದ ಮಾತು ಕೇಳ್ದ, ನಾನು ಹೇಳಿದ್ದೆ ಸರಿ, ನಾನು ಮಾಡಿದ್ದೆ ಸರಿ, ನನ್ನ ತೀರ್ಪೇ ಸರಿ. ಅದಕ್ಕೆ ಕೆಲವ್ರು ಏನ್ ಮಾಡ್ತಾರೆ, ರಿವರ್ಸ್ ಮಾತಾಡ್ತಾ ಇರ್ತಾರೆ, ಮಾತಾಡಕ್ಕೆ ಅವಕಾಶ ಕೊಡೋದಿಲ್ಲ. ಇಲ್ಲಿ ಸೈತಾನ್ ಈ ಹೃದಯದಲ್ಲಿ ಸೇರ್ಕೊಂಡು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, 19-20ನೇ ವಚನದಲ್ಲಿ, ಏನು ನಾನು ಯೆಹೋವನ ಮಾತು ಕೇಳಿಲ್ವಾ ಅಂತ ದೇವ್ರ ಸೇವಕರಿಗೆ ಉತ್ತರ ಕೊಡ್ತಾ ಇದ್ದಾನೆ. ರಿವರ್ಸ್ ಮಾತಾಡ್ತಾ ಇದ್ದಾನೆ. ಅವಿಧೇಯತ್ವ. ಅದಕ್ಕೆ ಅಲ್ಲಿ ಏನ್ ಹೇಳ್ತಾನೆ, ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟಿದ್ದರಿಂದ ಆತ ನಿನ್ನನ್ನು ಅರಸತನದಿಂದ ತಳ್ಳಿ ಬಿಟ್ಟಿದ್ದಾನೆ ಎಂದು ನುಡಿದನು. ಖಂಡಿತವಾಗಲ್ರಿ, ನಾನಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ ದೇವ್ರ ಮಾತು ಕೇಳಲಿಲ್ಲ ಅಂದ್ರೆ ದೇವರು ನಮ್ಮನ್ನು ಯಾವ ರೀತಿ ಹೊಡಿಬೇಕೋ ಆ ರೀತಿ ಹೊಡಿತಾನೆ. ಯಾವ ರೀತಿ ಹೊಡಿಬೇಕೋ, ಯಾವ ರೀತಿ ನಾಶ ಮಾಡ್ಬೇಕೋ, ಯಾವ ರೀತಿ ನಮ್ಮನ್ನು ಕೆಳಗೆ ಬೀಳಿಸ್ಬೇಕೋ ದೇವ್ರಿಗೆ ಚೆನ್ನಾಗಿ ಗೊತ್ತುಂಟು. ಆದ್ರಿಂದ ನಮ್ಮ ಜೀವಿತದಲ್ಲಿ ಯಾವುದೇ ಕಾರಣಕ್ಕೂ ದೇವರ ಸೇವಕರನ್ನ ಗೌರವಿಸೋದನ್ನು ಗೌರವಿಸಬೇಕು. ದೇವರ ಮಾತು, ದೇವರ ಸೇವಕರ ಮುಖಾಂತರ ಬಂದ ಮಾತನ್ನ ನಾವು ಪಾಲಿಸಬೇಕು. ಅದರ ಪ್ರಕಾರ ನಡೆದ್ರೆ ದೇವರು ನಮ್ಮನ್ನ ಆಶೀರ್ವಾದ ಮಾಡೇ ಮಾಡ್ತಾನೆ, ಬಿಡೋದಿಲ್ಲ. ಇವನು ಯಾವಾಗ ಅವಿಧೇಯತನಾದನೋ ಇವನಿಗೆ 3 ಅಂಶಗಳು ನೋಡ್ರಿ. ದೇವರ ಅಭಿಷೇಕಿಸಿದಾಗ ಅವನಿಗೇನಾಯ್ತು, ದೇವರಾತ್ಮ ಅವನಲ್ಲಿ ಬಂದು ನಿಲ್ಲಿಸಿದ್ದನು. ಪರಿಶುದ್ಧಾತ್ಮ ದೇವರು ಯಾರು ಸೌಲನಲ್ಲಿ ಇತ್ತು. ಯಾವಾಗ ಇವನು ದೇವರಿಗೆ ಅವಿಧೇಯನಾದನೋ ಮೊಟ್ಟ ಮೊದಲನೇದಾಗಿ ದೇವರಾತ್ಮ ಅವನಿಂದ ಆಚೆ ಹೋಗ್ಬಿಡ್ತು. ಇಲ್ಲಿ 16ನೇ ಅಧ್ಯಾಯ 14ನೇ ವಚನ ನೋಡ್ರಿ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ನೋಡ್ರಿ, ಯೆಹೋವನ ಆತ್ಮವು ಸೌಲನ್ನು ಬಿಟ್ಟು ಹೋಯ್ತು. ಯಾಕೆ ಬಿಟ್ಟು ಹೋಯ್ತು? ಇವನು ದೇವ್ರ ಮಾತು ಕೇಳಲಿಲ್ಲ, ದೇವ್ರ ಪ್ರಕಾರ ನಡ್ಕೊಳ್ಳಿಲ್ಲ. ಹಾಗಾಗಿ ದೇವರಾತ್ಮವನ್ನು ಬಿಟ್ಟು ಹೋಗ್ಬಿಡ್ತು. ನೀನಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ ದೇವ್ರ ಮಾತು ಕೇಳದೆ ಇದ್ರೆ ದೇವರಿಂದ ಬಂದಂತ ಆಶೀರ್ವಾದಗಳು ಬಿಟ್ಟು ಹೋಗ್ಬಿಡ್ತವೆ. ದೇವ್ರ ಆಶೀರ್ವಾದ ಬಿಟ್ಟು ಹೋಗ್ಬಿಟ್ರೆ, ದೇವರಾತ್ಮ ನಮ್ಮಲ್ಲಿ ಇಲ್ದೆ ಹೋಗ್ಬಿಟ್ರೆ ನಾವು ಇದ್ದು ವೇಸ್ಟ್. 2ನೇದಾಗ ಏನಾಗುತ್ತೆ, 15ನೇ ವಚನ, ಅವನ ಸೇವಕರು ಅವನಿಗೆ, ಇಗೋ ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ. ದೇವರಾತ್ಮ ಹೋಯ್ತು, ದೇವರು ದುರಾತ್ಮನ ಕಳಿಸ್ತಾನೆ. ದೇವರು ದುರಾತ್ಮ ತಂದು ಅವನ್ ಕಳಿಸಿದಾಗ ಅವನ್ ತಿಕ್ಕುಲೋನ ಹಡ್ದಂಗ ಆಡ್ತಾನೆ, ಹುಚ್ಚಿನ ಹಡ್ದಂಗ ಹಾಡ್ತಾನೆ. ಒಂದು ಯಾರ ಮಾತು ಕೇಳಲ್ಲ. ಆಮೇಲೆ ಇಲ್ಲಿಂದ ಮೊದಲುಗೊಂಡು ಅವನು ಸುಮಾರು ಅವನ ಸೌಲನ ಜೀವಿತದಲ್ಲಿ 40 ವರ್ಷ ರಾಜ್ಯ ಬಾಳವನ್ನು ಆಳ್ತಾನೆ. ಆದ್ರೆ ಇಲ್ಲಿಂದ ಆಚೆ ಅವನು ಸಾಯ ತನಕ ಯಾವಾಗ್ಲೂ ಗಲಿಬಿಲಿ, ಯಾವಾಗ್ಲೂ ಗಲಿಬಿಲಿ. ರಾಜನಾಗಿರ್ತಾನೆ, ಆದ್ರೆ ಅವನು ಸಮಾಧಾನ ಇರೋದಿಲ್ಲ. ರಾಜನಾಗಿರ್ತಾನೆ, ಅವನ ಮನಸ್ಸಲ್ಲಿ ನೆಮ್ಮದಿ ಇರೋದಿಲ್ಲ. ಕೊನೆಗೆ ಏನಾಗುತ್ತಂದ್ರೆ ಅವನ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ಬರ್ತದೆ. 3ನೇದಾಗಿ
ತನ್ನ ಕತ್ತಿಯನ್ನು ತಾನೇ ಇಟ್ಕೊಂಡು ಸಾಯ್ತಾನೆ ನೋಡ್ರಿ. 31ನೇ ವಚನ, 31ನೇ ಅಧ್ಯಾಯ 4ನೇ ವಚನ. 1 ಸಮುವೇಲ 31ನೇ ಅಧ್ಯಾಯ 4ನೇ ವಚನ ಏನ್ ಹೇಳುತ್ತೆ? ಆದುದರಿಂದ ಸೌಲನು ಭಯಭೀತನಾಗಿ ತನ್ನ ಆಯುಧ ವಾಹನಿಗೆ, ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ತಿವಿದು ಕೊಲ್ಲು, ಇಲ್ಲವಾದರೆ ಸುನ್ನತಿ ಇಲ್ಲದ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನುಂಟು ಮಾಡಾರು ಎಂದು ಹೇಳಲು ಅವನ ಎದುರಿ ನಾನು ಒಲ್ಲೆನು ಅಂದನು. ಆದುದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದನು. ಅಂದ್ರೆ ಈ ಫಿಲಿಸ್ಟರು ಯಾರಂದ್ರೆ ಅನ್ಯರು. ಫಿಲಿಸ್ಟರು ಅನ್ಯರ ಕೈಯಲ್ಲಿ ನಾನು ಸಾಯೋದ್ ನನ್ಗೆ ಇಷ್ಟ ಇಲ್ಲ, ಅನ್ಯರ ಕೈಯಲ್ಲಿ ಸಾಯೋದ್ ನನ್ಗೆ ಇಷ್ಟ ಇಲ್ಲ. ಹಾಗಾಗಿ ತನ್ನ ಹಾಳಿಗೆ ಹೇಳ್ತಾ ಇದ್ದಾನೆ ತನ್ನ ಜೊತೆಯಲ್ಲಿದ್ದ ಸೈನಿಕನಿಗೆ, ಒಂದ್ ಕೆಲಸ ಮಾಡು, ಅವ್ರ ಕೈಯಲ್ಲಿ ನಾನು ಸಾಯಕ್ ಇಷ್ಟ ಇಲ್ಲ, ಹೆಂಗೂ ನಮ್ ಕತೆ ಕ್ಲೋಸು, ಇವತ್ತೆಲ್ಲ ಮಕ್ಕಳೆಲ್ಲ ಸತ್ತೋಗ್ಬಿಡ್ತಾರೆ ಒಂದೇ ದಿವಸ, ತಂದೆ ಮಕ್ಕಳೆಲ್ಲ ಒಂದೇ ದಿವಸ ಸತ್ತೋಗ್ಬಿಡ್ತಾರೆ. ಅವಾಗ ಇವನೇನ್ ಮಾಡ್ತಾನೆ, ನೀವು ಅವ್ರ ಕೈಯಲ್ಲಿ ಸಾಯಕ್ ನನ್ಗೆ ಇಷ್ಟ ಇಲ್ಲ, ನೀನೇ ತಿವ್ದ್ಬಿಡು ಕತ್ತಿಯ ತಗೊಂಡು, ನಾನು ತಿವ್ದ್ಬಿಡ ಅಂದ್ರೆ ಅವ್ನು ಭಯ ಪಡ್ತಾನೆ. ರಾಜನ್ ಸಾಯಿಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅವನೇನ್ ಮಾಡ್ತಾನೆ, ಇಲ್ಲ ನಾನು ಕೊಲ್ಲಲ್ಲ, ನಾನು ತಿವಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತಾನೆ, ಅವನ ಕತ್ತಿ ಅವನೇ ಕೆಳಗೆ ಕೂಲ್ಬಿಟ್ಟು ಆ ಕತ್ತಿ ಮೇಲೆ ಬಿದ್ದು ಸತ್ತೋಗ್ತಾನೆ. ನೋಡ್ರಿ, ಮಾತು ಕೇಳಿದ್ದಿದ್ರೆ ರಾಜನಾಗಿರ್ತಾ ಇದ್ದ. ಅವನು ಸಾಯೋ ತನಕ ಅವನು ಸಾಯ್ತಾ ಇರ್ಲಿಲ್ಲ, ದೀರ್ಘಾಯುಸ್ ಸಿಗ್ತಾ ಇತ್ತು, ಮತ್ತು ಅವನ ಮಕ್ಕಳು ರಾಜರಾಗಿ ಬೆಳೆಯುತ್ತಾ ಇದ್ರು. ಯಾವಾಗ ಮಾತು ಕೇಳದೆ ಹೋದನು ಅವಾಗ ಏನಾಯ್ತು, ತನ್ನ ದೇವರಾತ್ಮ ಅವನು ಬಿಟ್ಟೋಯ್ತು, ದುರಾತ್ಮ ಬಂದು ಅವನಾಗ ಸೇರ್ಕೊಂತು, ಆಗ ರಾಜ್ಯ ಎಲ್ಲ ಗಲಿಬಿಲಾಯ್ತು, ಪ್ರಜೆಗಳೆಲ್ಲ ಗಲಿಬಿಲಾದ್ರು, ಎಲ್ಲರೂ ಅವನು ಬಿಟ್ಟು ಬಿಡೋ ಸ್ಥಿತಿ ಬಂತು. ಕೊನೆಗೆ ಅನ್ಯರು ಬಂದು ಅವನು ಸಾಯಿಸೋ ಸ್ಥಿತಿಯಲ್ಲಿ ಅವ್ರ ಕೈ ಸಿಕ್ಕಿದೆ, ತಾನೇ ಕತ್ತಿ ತಿವ್ಕೊಂಡು ತಾನೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಪ್ರೇರೆ ಸೈತಾನನು ಯಾರ ಜೀವಿತದಲ್ಲಿ ಹೆಂಗ್ ಬೇಕಾದ್ರೂ ಕುತಂತ್ರಗಳು ತರ್ತಾನೆ, ಹೆಂಗ್ ಬೇಕಾದ್ರೂ ಅವನು ನಮ್ಮನ್ನ ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದ್ರೆ ನಾವೇನ್ ಮಾಡ್ಬೇಕು, ಸೈತಾನಂಗೆ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾ ಇದ್ದೆ ನೋಡ್ರಿ. ಎಫೆಸ 4ನೇ ಅಧ್ಯಾಯ 27ನೇ ವಚನ. ಎಫೆಸ 4ನೇ ಅಧ್ಯಾಯ 27ನೇ ವಚನ ಏನ್ ಹೇಳುತ್ತೆ? ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 27ನೇ ವಚನ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಏನು? ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಸೈತಾನ್ ಯಾವ ರೀತಿಯಲ್ಲಿ ಅದು ಬರ್ತಾನೆ, ಗರ್ಜಿಸುವ ಸಿಂಹದ ರೂಪದಲ್ಲಿ ಯಾರು ನುಂಗಲಂತ ಹುಡುಕ್ತಾ ಇರ್ತಾನೆ ಅಂತ ಅವರು. ಆದ್ರಿಂದ ಏನ್ ಮಾಡೋದು, ಸೈತಾನಿಗೆ ನಾವು ಅವಕಾಶ ಕೊಡಬಾರ್ದು. ಸೈತಾನಿಗೆ ನಾವು ಏನ್ ಮಾಡಬಾರ್ದು, ಅವಕಾಶ ಕೊಡಬಾರ್ದು. ಅನೇಕರು ಏನ್ ಮಾಡ್ತಾರೆ, ಸೈತಾನನಿಗೆ ಅವಕಾಶ ಕೊಟ್ಟು ಬಿಡ್ತಾರೆ. ಸೈತಾನ್ಗೆ ಅವಕಾಶ ಕೊಟ್ಟು ಏನ್ ಮಾಡ್ತಾರೆ, ತಮ್ಮನ್ನು ತಾವು ಹಿಡಿದುಕೊಡ್ತಾರೆ. ನೋಡ್ರಿ, ಇನ್ನ 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ ಏನ್ ಹೇಳುತ್ತೆ? 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಅಂದ್ರೆ ಸೈತಾನ ಯೋಚನೆಗಳು ತುಂಬಾ ಇದೆ, ನಮ್ಗೆಲ್ಲ ಗೊತ್ತುಂಟಲ್ಲ. ಆದ್ರಿಂದ ಸೈತಾನ ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಸೈತಾನ ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರ್ದು ಅಂದ್ರೆ ನಾವು ಸೈತಾನನ್ಗೆ ಅವಕಾಶ ಕೊಡಬಾರ್ದು. ಸೈತಾನ್ಗೆ ಯಾರು ಅವಕಾಶ ಕೊಡ್ತಾರೋ ಅವ್ರ ಜೀವಿತದಲ್ಲಿ ಏನಾಗುತ್ತೆ, ಸೈತಾನ್ ಬಂದು ಸೇರ್ಕೊಳ್ತಾನೆ, ಗಲಿಬಿಲಿ ಮಾಡ್ತಾನೆ, ಆಶೀರ್ವಾದಗಳೆಲ್ಲ ಕಿತ್ಕೊಂಡು ಹೋಗ್ತಾನೆ, ಕೊನೆಗೆ ದರಿದ್ರನಾಗಿ ಮಾಡ್ತಾನೆ, ಯಾರು ಸೇರ್ದಂಗ್ ಮಾಡ್ತಾನೆ, ಕೊನೆಗೆ ಪಾತಾಳಕ್ಕೆ ತಳ್ತಾನೆ, ಕೊನೆಗೆ ನರಕಕ್ಕೆ ತಳ್ತಾನೆ. ನಿತ್ಯ ನರಕದಲ್ಲಿ ನಿತ್ಯ ನರಕ ಅವನಿಗಾಗಿ ಸಿದ್ಧ ಮಾಡಿರೋದು ನರಕ. ಅವನೊಬ್ಬನು ಹೋಗಕ್ಕೆ ಇಷ್ಟ ಇಲ್ಲದೆ ನಮ್ಮನ್ನೆಲ್ಲರೂ ತಗೊಂಡೋದಕ್ಕೆ ನಮ್ಮ ಮಧ್ಯದಲ್ಲಿ ಬೆಂಕಿ ಇಡ್ತಾ ಇರ್ತಾನೆ, ಅನೇಕರನ್ನ ಮಧ್ಯದಲ್ಲಿ ಬೆಂಕಿ ಇಡ್ತಾ ಇರ್ತಾನೆ, ರೋಗಗಳು ತಂದಿಡ್ತಾನೆ, ಜಗಳಕ್ಕೆ ತಂದಿಡ್ತಾನೆ, ಇನ್ನ ಮಾತು ಕೇಳದ ರೀತಿಯಲ್ಲಿ ಇಡ್ತಾನೆ, ಐಶ್ವರ್ಯ ಕೊಟ್ಟು ಬಿಡ್ತಾನೆ, ಏನ್ ಬೇಕಾದ್ರೂ ಮಾಡಕ್ಕೆ ಅವನು ಶಕ್ತನಾಗಿರ್ತಾನೆ. ಯಾರು? ಸೈತಾನ್. ಆದ್ರೆ ಸೈತಾನ್ನು ನಾವೇನ್ ಮಾಡ್ಬೇಕು, ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬಾರ್ದು. ಸೈತಾನ್ಗೆ ಅವಕಾಶ ಕೊಡದೆ ನಾವೇನ್ ಮಾಡ್ಬೇಕು, ಯಾಕೋಬ 4:7 ಏನ್ ಹೇಳುತ್ತೆ, ಹೀಗಿರ್ಲಾಗಿ ಅಂದ್ರೆ ಸೌನ ಜೀವಿತ ಹಿಂಗಿದೆ, ಹಿಂಗಿದ್ದವನು ಹಿಂಗಾದ, ಮತ್ತೆ
ಹೆಂಗಾದ? ಕತ್ತೆ ಮೇಯಿಸಂತವನು, ಕತ್ತೆ ಹುಡುಕೊಂಡು ಬಂದವನು, ರಾಜನಾಗಿ ಆಶೀರ್ವದಿಸಲ್ಪಟ್ಟ, ರಾಜ್ಯವನ್ನು ಆಳಿದ, ಮಾತಿಗೆ ದೇವರ ಮಾತು ಕೇಳದೆ ಅವಿಧೇಯನಾಗಿ ಏನ್ ಮಾಡ್ದ? ಕೊನೆಗೆ ದೇವರಾತ್ಮ ಅವನು ಬಿಟ್ಟು ಹೋಗಿ ಕೊನೆಗೆ ಅವನ ಕತ್ತಿ ಅವನೇ ಇರಿದು ಅವನೇ ಅದರ ಮೇಲೆ ಬಿದ್ದು ಸಾಯುವ ಸ್ಥಿತಿಗೆ ಹೋಗ್ಬಿಟ್ಟ, ಕುಟುಂಬನ ಹಾಳು ಮಾಡ್ಕೊಂಡ್ಬಿಟ್ಟ. ಹಾಗದೆ ಈಗಿರುವುದರಿಂದ ಏನ್ ಹೇಳ್ತಾ ಇದ್ದಲ್ಲಿ ಯಾಕೋಬ 4:7 ಮೊದಲು ದೇವರಿಗೆ ಒಳಗಾಗ್ರಿ. ಏನಾಗ್ಬೇಕಾ? ದೇವರಿಗೆ ಒಳಗಾಗ್ರಿ, ಆಮೇಲೆ ಸೈತಾನ ಎದುರಿಸ್ರಿ. ಯಾವ ಮುಖಾಂತರ ಸೈತಾನ ಎದುರಿಸೋದು? ಪ್ರಾರ್ಥನೆ ಮುಖಾಂತರ ಸೈತಾನ ಎದುರಿಸುವಾಗ ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನನ ನಾವು ಏನ್ ಮಾಡ್ಬೇಕು? ಸೈತಾನಕ್ಕೆ ಅವಕಾಶ ಕೊಡಬಾರ್ದು. ಅವನ ಕುತಂತ್ರ ಅಂತ ನಮ್ಗೆ ಗೊತ್ತುಂಟು. ಆದ್ರಿಂದ ಸೈತಾನ್ ನಮ್ಮ ಮೇಲೆ ಬಂದಾಗ ನಾವೇನ್ ಮಾಡ್ಬೇಕು? ಫಸ್ಟ್ ದೇವ್ರಿಗೆ ಒಳಗಾಗ್ಬಿಡ್ಬೇಕು. ದೇವ್ರಿಗೊಳಗೆ ಯೇಸುವಿನ ನಾಮದಲ್ಲಿ ಸೈತಾನ್ ನಾನು ಬಿಟ್ಟು ಹೋಗು ಅಂತ ಆಜ್ಞಾಪಿಸ್ಬೇಕು. ಸೈತಾನ ಕುತಂತ್ರಗಳೇ ನನ್ನ ಹತ್ರ ಬರಬೇಡ್ರಿ, ನಾನು ಯಾರು? ಯೇಸುವಿನ ಮಗಳು, ನಾನು ಯಾರು? ಯೇಸುವಿನ ಮಗ. ನಿನ್ಗೆ ನನ್ನ ಹತ್ರ ಅವಕಾಶಗೆಲ್ಲ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗು ಅಂತೇಳಿ ಆಜ್ಞಾಪಿಸುವಾಗ ಅವನು ಏನ್ ಮಾಡ್ತಾನೆ? ಗಡಗಡನನ್ನು ಒಣಗಿ ಓಡೋಗ್ತಾ ಇರ್ತಾರೆ. ಅದನ್ನ ಪ್ರಿಯ ನನ್ನ ಸಹೋದರ ಸಹೋದರರೇ, ನಮ್ಮ ಜೀವಿತದಲ್ಲಿ ಸೈತಾನು ಪ್ರತಿಯೊಬ್ಬರ ಜೀವಿತದಲ್ಲಿ ಯಾರನ್ನು ನುಂಗಲಿ, ಯಾರನ್ನ ಹಾಳು ಮಾಡಬೇಕು ಅಂತೇಳಿ ಗರ್ಜಿಸು ಸಿಂಹೋಪಾಧ್ಯ ಅನೇಕ ಕುತಂತ್ರಗಳು ಹುಡ್ತಾ ಇರ್ತಾನೆ. ಆ ಕುತಂತ್ರಗಳಿಗೆ ನಾವು ಒಳಗಾಗದೆ, ಸೈತಾನ್ಗೆ ಅವಕಾಶ ಕೊಡದೆ ದೇವ್ರಿಗೊಳಗಾಗಿ ದೇವರು ಸೈತಾನ್ ತರುವಂತ ಕುತಂತ್ರಗಳಿಂದ ಸೈತಾನ್ ಎದುರಿಸುವಾಗ ಅವನು ಬಿಟ್ಟು ಹೋಗ್ತಾನೆ. ಅವಾಗ ದೇವ್ರು ಏನ್ ಮಾಡ್ತಾನೆ? ನಮ್ಮ ಸಹಾಯಕನಾಗಿದ್ದು ನಮ್ಗೆ ಜಯ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಾತುಗಳನ್ನು ಆಶ್ರಯಿಸಲಿ. ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಯೆಹೋವಯ್ಯ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ. ಅಪ್ಪ, ಸೌಲನು ಸೈತಾನ ಕುತಂತ್ರ ಒಳಗಾಗಿ ಅಪ್ಪ ನಿನ್ಗೆ ವಿರುದ್ಧವಾಗಿ ತಿರುಗಿ ಬಿದ್ದು ನೀನ್ ಹೇಳಿದ ಮಾತುಗಳು ಕೇಳದೆ ಅಪ್ಪ ನಿನ್ಗೆ ಅವಿಧೇಯನಾಗಿ ದೇವರೇ ನೀನ್ ಕೊಟ್ಟಂತ ಆತ್ಮನ ಕಳ್ಕೊಂಡು ದುರಾತ್ಮವನ್ನು ಒಳಗಾದನು ಮತ್ತು ತನ್ನ ಪ್ರಾಣವನ್ನು ತಾನೇ ಅಪ್ಪ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದನು ಸ್ವಾಮಿ. ನಾವು ಹಾಗಾಗದೆ ಸ್ವಾಮಿ, ಸೈತಾನ್ಗೆ ಅವಕಾಶ ಕೊಡದೆ ಸ್ವಾಮಿ, ಸೈತಾಂತ ಕುತಂತ್ರಗಳನ್ನು ತಿಳಿದವರಾಗಿ ಸ್ವಾಮಿ, ಅಂತ ಸಂದರ್ಭ ಬಂದಾಗ ಅಪ್ಪ ನಿನಗೆ ವಿಧೇಯರಾಗಿ ನಿನ್ಗೊಳಗಾಗಿ ಪ್ರಾರ್ಥನೆ ಮುಖಾಂತರ ಸೈತಾನ ಎದುರಿಸಿ ಜಯ ಕಾಣುವಂತೆ ನಮ್ಮೆಲ್ಲರೂ ನಿನ್ನ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ನಾವು ಮುಂದಿನ ಭಾಗ